ಎಲ್ಲರಿಗೂ ನಮಸ್ಕಾರ. ನರೇಂದ್ರ ಸಿಂಹ ಫ್ರೆಂಡ್ಸ್ ಫೌಂಡೇಶನ್ ಇವರ ಸಹಾಯಾರ್ಥದಲ್ಲಿ ನಡೆಸಿಕೊಡ್ತಕ್ಕಂಥ ಯೂಟ್ಯೂಬ್ ಕ್ಲಾಸಸ್ ಇವು ನಿಮಗೆ PC, PSI, SDA, FDA, KS ಇನ್ನಿತರ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಆಗ್ತವೆ. ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿ ಫೌಂಡೇಶನ್ ಕಡೆಯಿಂದ ಇನ್ನಿತರ ಕ್ಲಾಸಸ್ ಬರ್ತವೆ. ಎಲ್ಲ ವಿಷಯಾಧಾರಿತವಾಗಿ, ಸಬ್ಜೆಕ್ಟ್ ವೈಸ್ ಆಗಿ ಎಲ್ಲ ರೀತಿಯಿಂದ ಕ್ಲಾಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ನನ್ನ ಕ್ಲಾಸು ಕರ್ನಾಟಕ ಇತಿಹಾಸದಿಂದ ಪ್ರಾರಂಭವಾಗುತ್ತದೆ. ಕರ್ನಾಟಕ ಇತಿಹಾಸ ಪೂರ್ತಿ ನಾನು ಹೇಳ್ತೀನಿ ಅಂತ ಹೇಳ್ತಾ, ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಚಾಪ್ಟರ್ ಶಾತವಾಹನರು. ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಹೇಳ್ತಾ, ಶಾತವಾಹನರು ಕರ್ನಾಟಕ ಇತಿಹಾಸದಾಗ ಮೊದಲ ಮನೆತನ ಅಂತ ಕರೆಸಿಕೊಳ್ಳುವ ಶಾತವಾಹನ ಮನೆತನ. ಇದು ಯಾವ ಮನೆತನದಲ್ಲಿ ಸಾಮಂತರಾಗಿ ಕೆಲಸ ಮಾಡಿತ್ತು ಅಂತ ಕೇಳಿದಾಗ, ಮೌರ್ಯ ಸಾಮ್ರಾಜ್ಯ. ಇಲ್ಲಿ ಉತ್ತರ ಭಾರತದಲ್ಲಿ ಕಾಣ್ತಕ್ಕಂಥ, ಉತ್ತರ ಭಾರತದಲ್ಲಿ ಆಳ್ತಿರ್ತಕ್ಕಂಥ ಮೌರ್ಯರು, ಈ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿ ಕೆಲಸ ಮಾಡ್ತಿದ್ದಂಥ ಶಾತವಾಹನರು. ಶಾತವಾಹನರಂತೆ ಹಲವು ಸಾಮ್ರಾಜ್ಯಗಳು ಕೂಡ ಇವರ ಕಾಲದಲ್ಲಿ ಸಾಮಂತರಾಗಿದ್ದವು ಅಂತ ನೋಡ್ತೀವಿ. ಈ ಮೌರ್ಯರ ಸಾಮ್ರಾಜ್ಯದೊಳಗೆ ಮೌರ್ಯರ ಅವನತಿಯ ನಂತರ ಹಲವು ಸಾಮ್ರಾಜ್ಯಗಳು ತಮ್ಮದೇ ಆದಂಥ ಸ್ವತಂತ್ರ ಸಾಮ್ರಾಜ್ಯ ಕಟ್ಟಲು ಶುರು ಮಾಡ್ತಾವ. ಅದೇ ರೀತಿ ಶಾತವಾಹನ ಮನೆತನವು ಕೂಡ ಒಂದು ಅಂತ. ಶಾತವಾಹನ ಮನೆತನವು ಕೂಡ ತಮ್ಮದೇ ಆದಂಥ ಒಂದು ಸ್ವತಂತ್ರ ಸಾಮ್ರಾಜ್ಯ ಕಟ್ಟಲು ದಕ್ಷಿಣ ಭಾರತಕ್ಕೆ ಬಂದು, ದಕ್ಷಿಣ ಭಾರತದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು, ಒಂದುಗೂಡಿಸಿಕೊಂಡು, ಉತ್ತರ ಭಾರತದ ಆರಂಭಿಕವಾಗಿ ಉತ್ತರ ಭಾರತದಲ್ಲಿರ್ತಕ್ಕಂಥ ನರ್ಮದಾ ನದಿಯಿಂದ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೃಷ್ಣಾ ನದಿವರೆಗೂ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಆಳ್ವಿಕೆ ಮಾಡಲು ಶುರು ಮಾಡ್ತಾರ ಅಂತ. ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೆ ಇವರ ಆಳ್ವಿಕೆ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು ಆರಂಭಿಕವಾಗಿ ಅಂತೇಳಿ ನಾವು ನೋಡ್ತೀವಿ ಅಂತ. ಇವರ ಕಾಲ ಅಂತ ಗಮನಿಸಿದಾಗ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225 ಅಂತ. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೂ ಆಳ್ವಿಕೆ ಮಾಡಿದಂಥ ಮನೆತನ ಶಾತವಾಹನ ಮನೆತನ ಅಂತ. ಓಕೆನಾ? ಸುಮಾರು 460 ವರ್ಷಗಳ ಕಾಲ 31 ರಾಜರ ಆಳ್ವಿಕೆ ಮಾಡಿದ್ರು ಅಂತ ಕೆಲವು ಪುರಾಣಗಳಲ್ಲಿ ಉಲ್ಲೇಖಗೊಂಡೈತೆ ಅಂತ. ಕೆಲವು ಪುರಾಣಗಳು ಇತಿಹಾಸಕಾರರಾಗಲಿ ಸಂಶೋಧಕರಾಗಲಿ ಅಧ್ಯಯನ ಮಾಡಿದಾಗ ಈ ರೀತಿ 460 ವರ್ಷಗಳ ಕಾಲ 31 ರಾಜರು ಆಳ್ವಿಕೆ ಮಾಡಿದರು ಅಂತೇಳಿ ನಮಗೆ ವಿವರಣೆ ಸಿಗ್ತತೆ ಅಂತೇಳಿ. ಪುರಾಣಗಳು ಸಾಕಷ್ಟು ವಿವರಣೆ ಕೊಟ್ಟರೂ ಕೂಡ ಶಾತವಾಹನರ ವಂಶಾವಳಿಗಳ ಬಗ್ಗೆ ಅಪೂರ್ಣವಾದ ಮಾಹಿತಿ ಅಥವಾ ಸಮಂಜಸವಾಗಿ ಕೊಟ್ಟಿಲ್ಲ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಅಂತ. ಏನೇ ಪುರಾಣಗಳ ಬಗ್ಗೆ ಏನೇನು ಹೇಳೋ ಪುರಾಣ ಅಂತೇಳಿ ಮುಂದೆ ಪುರಾಣಗಳ ಬಗ್ಗೆ ಅಧ್ಯಯನ ಮಾಡ. ಅವು ಯಾವ ಪುರಾಣ ಅಂತಲೂ ಕೇಳಿದ್ರೆ ಎಕ್ಸಾಮ್ಗೆ ಅವು ಯಾವ ಪುರಾಣ ಅಂತಲೂ ಹೇಳ್ತೀನಂತೆ. ಓಕೆನಾ? ನೆಕ್ಸ್ಟ್, ಶಾತವಾಹನ ಎಂಬ ಪದದ ಅರ್ಥ ನಾವು ಗಮನಿಸಿದಾಗ, ಕ್ವಶನ್ ಕೇಳಿ ಬಿಡಲಿ, ನಾವು ತಿಳ್ಕೊಳ್ಳೋದೈತೆ ತಿಳ್ಕೊಂಬಿಡೋಣ. ಒಂದು ಸಬ್ಜೆಕ್ಟ್ ಓದಕತ್ತೀವಿ ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಪಿನ್ ಟು ಪಿನ್ ತಿಳ್ಕೊಂತ ಹೋಗೋಣ ಅಂತ. ಓಕೆನಾ? ಶಾತವಾಹನ ಎಂಬ ಪದದ ಅರ್ಥ ಚುರುಕಾದ ಕುದುರೆಯನ್ನೇರುವವ, ನಾರ್ಮಲ್ ಕುದುರೆ ಅಲ್ಲ, ಚುರುಕಾದ ಕುದುರೆಯನ್ನೇರುವವ ಎಂದರ್ಥ ಅಂತ. ಈ ಶಾತವಾಹನರು ಅಂತ ಗಮನಿಸಿದಾಗ ಇದಕ್ಕೆ ಹಲವಾರು ಬುಕ್ಸ್ಗಳು ರೆಫರ್ ಮಾಡಿದಂಥ ಪಾಯಿಂಟ್ಸ್ ಅಪ್ ಇದು ನೆನಪಿರ್ಬೇಕು. ಯಾಕಂದರೆ ನೀವು ಹಲವಾರು ಕ್ಲಾಸ್ಗಳು ಕೇಳಿರ್ತೀರ, ಹಲವಾರು ಬುಕ್ಸ್ಗಳು ಓದಿರ್ತಾರೆ. ಬಟ್ ನನ್ನ ನೋಟ್ಸ್ ಏನು ಡಿಫ್ರೆಂಟ್ ಅಂದರೆ 4ರಿಂದ 5 ಬುಕ್ಸ್ ರೆಫರ್ ಮಾಡಿ ಅಲ್ಲಿರ್ತಕ್ಕಂಥ ಹೊಸ ಪಾಯಿಂಟಿನ ಅಧ್ಯಯನ ಮಾಡಿದಂಥ ಪಾಯಿಂಟ್ಸ್ ಇದು. ಹೊಸ ಪಾಯಿಂಟ್ಸ್ ನಿಮ್ಗೆ ಸಿಗ್ತಾವೆ ಅಧ್ಯಯನ ಓದೋಕ್ಕೆ ಅಂತ. ಹೊಸ ಪಾಯಿಂಟ್ಸು ಎಕ್ಸಾಮ್ಗೆ ಆಗೋಂಥ ಪಾಯಿಂಟ್ಸನ್ನೇ ನಾನು ಮಾಡೀನಿ ಅಂತ ಹೇಳ್ತಾ. ಓಕೆ, ಈ ಶಾತವಾಹನ, ಈ ಸಾತ ಅಂತಲೂ ಕರಿತೀವಿ, ಇಲ್ಲ ಸಾತ ಅಂತಲೂ ಕರಿತೀವಿ, ಎರಡು ಅರ್ಥನೂ ಉಂಟು. ಈ ಸಾತ ಎಂಬ ಅರ್ಥ ಹಲವಾರು ಬುಕ್ಸ್ಗಳು ರೆಫರ್ ಮಾಡಿದಾಗ ಒಂದರ್ಥ ಕುದುರೆ ಅಂತಲೂ ಕೊಡ್ತತೆ, ಇನ್ನೊಂದರ್ಥ ಮೀನು ಅಂತಲೂ ಕೊಡ್ತದೆ. ಓಕೆನಾ? ಕುದುರೆಯನ್ನು ವಾಹನವಾಗಿ ಹೊಂದಿದಂಥವನು ಶಾತವಾಹನ ಅಂತ. ಓಕೆನಾ? ಇನ್ನೊಂದರ್ಥ ಮೀನನ್ನು ಹಿಡಿದು ಬದುಕುವವನು ಯಾವನು, ಅವನೇ ಶಾತವಾಹನ ಅಂತ. ಓಕೆನಾ? ಈ ರೀತಿ ಶಾತವಾಹನರಿಗೆ ಕುದುರೆ, ಮೀನು ಎಂಬ ಅರ್ಥ ಕೊಡ್ತತೆ ಅಂತ. ಇನ್ನೊಂದು ಬುಕ್ ಓದಿದರೆ ಶಾತವಾಹನರು ಅವರಲ್ಲಿ ಶ್ರೀಮಂತ ವ್ಯಕ್ತಿಗಳಾಗಿದ್ದು, ಇವರು ಅಗತ್ಯ ವಸ್ತುಗಳನ್ನು ಹಲವಾರು ಪ್ರಾಣಿಗಳು, ಕುದುರೆ, ಆನೆ, ಕತ್ತೆ, ಜಿಂಕೆ, ಈ ರೀತಿ ಹಲವಾರು ಪ್ರಾಣಿಗಳಲ್ಲಿ ವಸ್ತುಗಳನ್ನು ಏರಿಕೊಂಡು ಹಲವಾರು ಪ್ರದೇಶಗಳಿಗೆ ಹೋಗಿ ಮಾರಾಟ ಮಾಡ್ತಿದ್ರು, ಅವರೇ ಶಾತವಾಹನರು ಅಂತ ಕೆಲವೊಂದು ಬುಕ್ಕಲ್ಲಿ ಐತಿ. ನಮಗೆ ಗೊತ್ತಿರೋ ಪ್ರಕಾರ
ಇತಿಹಾಸಕಾರರು ಹೇಳಿರೋ ಪ್ರಕಾರ ಶಾತವಾಹನ ಎಂಬ ಪದಾರ್ಥ ಕುದುರೆಯನ್ನು ಕುದುರೆಯನ್ನು ಏರುವವ, ಚುರುಕಾದ ಕುದುರೆಯನ್ನು ಏರುವವ ಎಂದರ್ಥ. ಕುದುರೆ ಎಂಬ ಒಂದರ್ಥ ಸೂಕ್ತ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆನಾ. ನೆಕ್ಸ್ಟ್ ಬನ್ನಿ, ಇವರ ಆಳ್ವಿಕೆ ಹೆಂಗಿತ್ತು ಅಂದರೆ, ಇವರು ಮೌರ್ಯರ ಅವನತಿಯ ನಂತರ, ಮೌರ್ಯರ ಒಂದು ಆಳ್ವಿಕೆ ಅವನತಿ ನಂತರ ಇವ್ರು ಹೆಂಗೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು, ಯಾವ ರೀತಿ ಯಾವ ಪ್ರದೇಶಗಳನ್ನ ಅಳವಡಿಸಿಕೊಂಡು ಅಥವಾ ಒಂದುಗೂಡಿಸಿಕೊಂಡು ಆಳ್ವಿಕೆ ಮಾಡಿದ್ರು ಅಂತ ನೋಡಿದಾಗ ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ, ಇತಿಹಾಸಕಾರರ ಪ್ರಕಾರ ಮೊದಲ ಬಾರಿಗೆ ಶಾತವಾಹನರು ಎಲ್ಲಿಗೆ ಬರ್ತಾರಪ್ಪ ಅಂದರೆ, ಎಲ್ಲಿಗೆ ಬರ್ತಾರ? ದಕ್ಷಿಣ ಭಾರತಕ್ಕೆ ಬರ್ತಾರ. ದಕ್ಷಿಣ ಭಾರತದಾಗಿರ್ತಕ್ಕಂಥ ಇಲ್ಲೇನೈತಲ್ಲ ದಕ್ಷಿಣ ಭಾರತ, ಇರಲಿ ಅಷ್ಟೇ ಅದನ್ನ ಮಾಡೋಣ. ಕರ್ನಾಟಕ, ಇದು ಕರ್ನಾಟಕ, ಈ ಪ್ರದೇಶ ಕರ್ನಾಟಕ, ಇಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ, ಈ ರೀತಿ ಹಲವಾರು ಭೂಪ್ರದೇಶಗಳನ್ನು ಒಂದುಗೂಡಿಸಿಕೊಂಡು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳು ಭೂಪ್ರದೇಶಗಳನ್ನು ಒಂದುಗೂಡಿಸಿಕೊಂಡು ಆಳ್ವಿಕೆ ಶುರು ಮಾಡ್ತಾರ ಅಂತ. ಇವರ ಆರಂಭಿಕವಾಗಿ ನರ್ಮದಾ ನದಿಯಿಂದ ದಕ್ಷಿಣದ ಕೃಷ್ಣಾ ನದಿವರೆಗೂ, ಪೂರ್ವದ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೂ ಇವರ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆ, ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಔರಂಗಾಬಾದ್ ಜಿಲ್ಲೆಯ ನೆನಪಿರ್ಬೇಕು, ಔರಂಗಾಬಾದ್ ಜಿಲ್ಲೆ ಯಾವ್ದಂತ ಕೇಳಿದ್ರು ನೆನಪಿರ್ಬೇಕು. ಔರಂಗಾಬಾದ್ ಜಿಲ್ಲೆಯ ಗೋದಾವರಿ ನದಿ ದಂಡೆ ಮೇಲೆ ಪ್ರತಿಷ್ಠಾನ ಅಂತ ಒಂದು ನಗರ ಐತೆಂತಪ್ಪ. ಈ ಪ್ರತಿಷ್ಠಾನ ಎಂಬ ನಗರವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ರು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಪ್ರತಿಷ್ಠಾನಕ್ಕೆ ಹಲವಾರು ಹೆಸರುಗಳುಂಟು. ಪೈಠಾಣ ಅಂತಲೂ ಕರೀತಾರಂತ, ಪೈಠಾಣ ಅಥವಾ ಇನ್ನೊಂದು ಹೆಸರು ಪೈಥಾ ಅಂತಲೂ ಕರೀತಾರ ಅಂತ. ಮೂರು ಹೆಸರಿದ್ದಾವೆ. ನಾಳೆ ಎಕ್ಸಾಮಾಗಿ ಯಾವುದೇ ಹೆಸರು ಕೊಟ್ಲಿ ಶಾತವಾಹನ ಮನೆತನವನ್ನು ಕರೆಕ್ಟಾಗಿ ಟಿಕ್ ಹಾಕ್ಬೇಕಂತ. ಓಕೆನಾ. ನೆಕ್ಸ್ಟ್, ಇವು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದ್ರಾಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕೆಲವೊಂದು ಬುಕ್ಗಳು ಬೇರೆ ಬುಕ್ಗಳಲ್ಲಿ ಓದಿದಾಗ ಶಾತವಾಹನರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತೇಳಿ ಕೆಲವೊಂದು ಬುಕ್ನಾಗ ಬೇರೆ ರೀತಿಯಲ್ಲಿ ಐತಿ. ಯಾವುದಾಗಿತ್ತು ಅಂತ ಕೇಳಿದ್ರೆ, ತ್ರಿಕಾಕುಳಂ ಎಂಬ ಒಂದು ಪ್ರದೇಶ ಶಾತವಾಹನರ ಮೊದಲ ರಾಜಧಾನಿ ಆಗಿತ್ತು ಅಂತೇಳಿ ಒಂದು ಬುಕ್ನಾಗ ನಾವು ಅಧ್ಯಯನ ಮಾಡೀವಿ ಅಂತ. ಯಾವುದು ಅದು? ತ್ರಿಕಾಕುಳಂ ಅಥವಾ ಶ್ರೀಕಾಕುಳಂ. ಅದನ್ನ ತ್ರಿಕಾಕುಳಂ ಅಂತಲೂ ಕರಿತೀವಿ, ಶ್ರೀಕಾಕುಳಂ ಅಂತಲೂ ಕರಿತೀವಿ ಅಂತ. ಇದು ಮೊದಲ ರಾಜಧಾನಿ ಆಗಿತ್ತು, ಶಾತವಾಹನರ ಮೊದಲ ರಾಜಧಾನಿ ಆಗಿತ್ತು ಅಂತೇಳಿ ಅಧ್ಯಯನ ಮಾಡೀವಿ. ಆತ ಇದರ ನಂತರ ಧನ್ಯಕಟಕ ಎಂಬ ಪ್ರದೇಶ ಇವರ ರಾಜಧಾನಿ ಆಗಿತ್ತು. ಅದು ಧನ್ಯಕಟಕ ಎಂಬ ಪ್ರದೇಶ ಇವರ ರಾಜಧಾನಿ ಆಗಿತ್ತು. ಇದರ ನಂತರ ಪ್ರತಿಷ್ಠಾನ ಆಯಿತು ಅಂತೇಳಿ ಕೆಲವು ಬುಕ್ನಾಗ ಓದಿವಿ ಅಂತ. ಹಲವಾರು ಇತಿಹಾಸಕಾರರು ಒಪ್ಪಿದ ಪ್ರಕಾರ ಇವರು ರಾಜಧಾನಿ ಪ್ರತಿಷ್ಠಾನ ಅಂದರೆ ಅತಿ ದೀರ್ಘಾವಧಿಗಳ ಕಾಲ ಶಾತವಾಹನ ರಾಜಧಾನಿಯಾಗಿ ಪ್ರತಿಷ್ಠಾನವು ನಗರ ಇತ್ತು ಅಂತೇಳಿ ಅಧ್ಯಯನ ಮಾಡಿವಿ ಅಂತ. ಇದನ್ನ ಇಷ್ಟು ನೆನಪಿರ್ಲಿ ಅಂತ ನಿಮಗೆ ನೆನಪಿರ್ಲಿ. ಯಾವ ನದಿ ದಂಡೆ ಮೇಲೆ? ಗೋದಾವರಿ ನದಿ ದಂಡೆ ಮೇಲೆ ಐತೆ. ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರಗಳು ಇಂಪಾರ್ಟೆಂಟ್ ಅನಿಸ್ತಾವ. ಯಾಕಂದ್ರೆ ಹಲವಾರು ಕ್ವಶನ್ ಪೇಪರ್ಗಳು, ಹಿಂದಿನ ಕ್ವಶನ್ ಪೇಪರ್ ಗಮನಿಸಿ ರೆಫರ್ ಮಾಡಿಬಿಟ್ಟು ನಾನು ಈ ಪಾಯಿಂಟ್ಸ್ಗಳನ್ನೆಲ್ಲ ಮಾಡಿದ್ದೀನಿ ಅಂತ. ಹಿಂದಿನ ಕ್ವಶನ್ ಪೇಪರ್ ನೋಡಿದಾಗ ನದಿ ದಂಡೆ ಮೇಲೆ ಇರ್ತಕ್ಕಂಥ ನಗರಗಳ ಮೇಲೆ ಕ್ವಶನ್ ಮಾಡಿದ್ದಾರೆ ಅಂತ. ಓಕೆನಾ. ನದಿ ದಂಡೆ ಮೇಲೆ ಯಾವಪ್ಪ ಅಂತ ಕ್ವಶನ್ ಯಾವುವು ಅಂತ ನೋಡಿದಾಗ, ದೆಹಲಿ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಮುನಾ ನದಿಯ ದಂಡೆಯ ಮೇಲಿದೆ. ಕಲ್ಕತ್ತಾ ಯಾವ ನದಿಯ ದಂಡೆಯ ಮೇಲಿದೆ? ಹುಬ್ಳಿ ನದಿಯ ದಂಡೆ ಮೇಲಿದೆ. ಅಯೋಧ್ಯೆ ಯಾವ ನದಿಯ ದಂಡೆ ಮೇಲಿದೆ? ಸರಾಯಿ ನದಿಯ ದಂಡೆ ಮೇಲಿದೆ. ಓಕೆನಾ. ಈ ರೀತಿ ಬೆಂಗಳೂರು ಯಾವ ನದಿಯ ದಂಡೆಯ ಮೇಲಿದೆ? ಅರ್ಕಾವತಿ ನದಿಯ ದಂಡೆಯ ಮೇಲಿದೆ. ಒಂದ್ಸಲ ಜೈ ಕ್ವಶನ್ ಪೇಪರ್ ರೀಸೆಂಟಾಗಿ 2019 ಕೇಳಿದಂತ ಜೈ ಕ್ವಶನ್ ಪೇಪರ್ನಾಗ ಒಂದು ಕ್ವಶನ್ ಐತೆ, ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಶ್ರೀನಗರ ಯಾವ ನದಿಯ ದಂಡೆ ಮೇಲಿದೆ ಅಂತ ಕ್ವಶನ್ ಕೇಳ್ಯಾರ. ಮರಿಬಾರ್ದು, ಜಿಲಂ ನದಿಯ ದಂಡೆಯ ಮೇಲಿದೆ. ಈ ರೀತಿ ನದಿಯ ದಂಡೆಯ ಮೇಲಿರ್ತಕ್ಕಂಥ ನಗರಗಳು ನಮ್ಗೆ ಇಂಪಾರ್ಟೆಂಟ್ ಅನಿಸ್ತವೆ ಅಂತ. ಹಂಗಾಗಿ ಇದನ್ನು ಕೂಡ ಮರಿಬಾರ್ದು. ಪ್ರತಿಷ್ಠಾನ ಗೋದಾವರಿ ನದಿ ದಂಡೆ ಮೇಲಿದೆ. ಯಾವ ನದಿ? ಗೋದಾವರಿ ನದಿ, ಔರಂಗಾಬಾದ್ ಜಿಲ್ಲೆಯ, ಮಹಾರಾಷ್ಟ್ರ ರಾಜ್ಯ.
ಓಕೆನಾ, ಮರಿಬಾರ್ದು ಅಂತ. ಓಕೆನಾ, ನೆಕ್ಸ್ಟ್. ಓಕೆ, ಶಾತವಾಹನರ ಮೂಲವನ್ನು ಗಮನಿಸಿದಾಗ ಹಲವಾರು ಇತಿಹಾಸಕಾರರು ತಮ್ಮ ತಮ್ಮ ವಾದವನ್ನು ಮಂಡಿಸ್ತಾರೆ. ಇವರು ಶಾತವಾಹನರು ಇಲ್ಲಿಯವರೇ, ಅಂದರೆ ತೆಲುಗು ನಾಡಿನವರೇ, ಆಂಧ್ರದವರೇ ಅಂತ ಕೆಲವು ಇತಿಹಾಸಕಾರರು ತಮ್ಮ ವಾದ ಮಂಡಿಸಿದರೆ, ಇನ್ನು ಕೆಲವು ಇತಿಹಾಸಕಾರರು ಕರ್ನಾಟಕದವರೇ ಅಂತೇಳಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಯಾಕಪ್ಪ ಅಂದ್ರೆ ಅಲ್ಲಿನ ಸ್ಮಾರಕಗಳು, ಅವಶೇಷಗಳು ಅಧ್ಯಯನ ಮಾಡಿದಾಗ ಸಿಗ್ತಕ್ಕಂಥ ಆಧಾರಗಳನ್ನು ಅನುವಾಗಿಟ್ಟುಕೊಂಡು ಈ ರೀತಿ ತಮ್ಮ ವಾದವನ್ನು ಮಂಡಿಸಿದರು ಇತಿಹಾಸಕಾರರು. ಅಂತ ಇತಿಹಾಸಕಾರರು ಯಾರು ಅಂತ ನೋಡಿದಾಗ ಫಸ್ಟ್ V.S. ಸ್ಮಿತ್, V.S. ಸ್ಮಿತ್, ಪ್ರೊಫೆಸರ್ ರ್ಯಾಪ್ಸನ್, R.J. ಭಂಡಾರ್ಕರ್, ಇವ್ರು ಮೂವರು ಹೇಳ್ತಾರ ತೆಲುಗು ನಾಡಿನವರೇ. ತೆಲುಗು ನಾಡಿನ ಆಂಧ್ರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಕೃಷ್ಣ ಮತ್ತು ಗೋದಾವರಿ ನದಿಯ ಮೇಲಣ ಪ್ರದೇಶದಲ್ಲಿ ಇವರ ಜೀವನ ನಡೆದಿತ್ತು. ಅಲ್ಲಿಂದ ಇವರು ವಲಸೆ ಬಂದಂಥವರು. ಈ ವಲಸೆ ಬಂದಂಥವ್ರಕ್ಕಿಂತ ಅಲ್ಲಿಂದ ಇವರ ಜೀವನ ಸ್ಟಾರ್ಟ್ ಆಗಿದೆ. ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಇವರ ಮನೆತನವನ್ನು ಮುಂದುವರಿಸಿಕೊಂಡಿದ್ದಾರೆ ಅಂತೇಳಿ ಇವರು ಮೂವರು ಇತಿಹಾಸಕಾರರು ತಮ್ಮ ವಾದವನ್ನು ಮತ್ತು ಅಭಿಪ್ರಾಯವನ್ನು ಹೇಳಿದ್ದಾರೆ ಅಂತ. ಇವರು ಕರ್ನಾಟಕದವರೇ ಅಂತ ಹೇಳಿದಂಥವರು ಗೋಪಾಲಾಚಾರಿ ಮತ್ತು ರಾಯ್ ಚೌಧರಿ ಮತ್ತು KP ಜೈಸ್ವಾಲ್. ಇವ್ರು ಹೇಳ್ತಾರೆ ಇವರ ಮೂಲ ಕರ್ನಾಟಕನೇ. ಅಲ್ಲಿ ಸಿಕ್ತಕ್ಕಂತ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಈ ಪ್ರಸ್ತುತ ವಿಜಯನಗರ ಜಿಲ್ಲೆ ಏನು ಹಿರೇಹಡಗಲಿ ಶಾಸನ ಹೇಳ್ತತೆ ಇವ್ರು ಕರ್ನಾಟಕದವ್ರೇ. ಯಾರು ಮೂಲ ಕರ್ನಾಟಕದವ್ರೇ ಅಂತ ಹೇಳ್ತಾರೆ. ಅತಿ ಹೆಚ್ಚು ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಇವರು ತೆಲುಗು ನಾಡಿನವರೇ ಅಂತ ಹೇಳ್ತಾರ. ಬಟ್ ಕೆಲವು ಬರವಣಿಗೆಗಳು ನಮಗೆ ಸಿಗ್ತಾವ. ಇವರ ಮೂಲವನ್ನು ಹುಡುಕಿದಾಗ ಕೆಲವು ಬರವಣಿಗೆಗಳು ಹೇಳ್ತಾವ ಇವರು ತೆಲುಗು ನಾಡಿನವರೇ ಅಂತ ಹೇಳದಂತ ಬರವಣಿಗೆ ಮೆಗಸ್ತನಿಸ್ನ ಬರವಣಿಗೆ. ಮೆಗಸ್ತನಿಸ್ ಬರೆದಂತ ಕೃತಿ ಯಾವ್ದಪ್ಪ? ಇಂಡಿಕಾ ಕೃತಿಯಿಂದ ಬರ್ತತೆ. ನಮ್ಗೆ ಇವರು ತೆಲುಗು ನಾಡಿನವರೇ, ಆಂಧ್ರದವರೇ ಅಂತ ಹೇಳುವಂತ ಕೃತಿ ಮೆಗಸ್ತನಿಸ್ನ ಇಂಡಿಕಾ. ಹಾಗೆ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ರಾಜಶೇಖರನ ಕಾವ್ಯಮೀಮಾಂಸೆ, ಇದು ಮರಿಬಾರ್ದು. ಕೃತಿಗಳು ನಾಳೆ ಒಂದ್ವಾಡಸರ ಕೇಳಿ ಲೆಂತಿಯಾಗಿ ಕೇಳಿ. ಇವರು ಕರ್ನಾಟಕದವರೇ ಅಂತ ಹೇಳುವಂತ ಕೃತಿ ಕಾವ್ಯಮೀಮಾಂಸೆ ಎನ್ನುವ ಕೃತಿ ಹೇಳ್ತತೆ. ಕಾವ್ಯಮೀಮಾಂಸೆ ಎನ್ನುವ ಕೃತಿ ಇವರು ಕರ್ನಾಟಕದ ಕುಂತಲ ದೇಶವನ್ನು ಆಳುತ್ತಿತ್ತಂತ ಮನೆತನದವರು. ಯಾರು? ಶಾತವಾಹನ ಮನೆತನದವರು ಅಂತ ಹೇಳ್ತತೆ. ಯಾವ ಕೃತಿ? ರಾಜಶೇಖರನ ಕಾವ್ಯಮೀಮಾಂಸೆ ಅಂತ. ಇನ್ನು ಇಷ್ಟು ಇವರ ಮೂಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಇವರು ಆಂಧ್ರದವರೇ ಅಂತ ಹೇಳಿ ಹಲವಾರು ಇತಿಹಾಸಕಾರರು ಹಲವಾರು ಅವಶೇಷಗಳ ಪ್ರಕಾರ ನಮಗೆ ತಿಳಿದು ಬರ್ತತೆ. ಓಕೆನಾ? ಡನ್. ಇವರ ಮೂಲ ಪುರುಷ ಶ್ರೀಮುಖ ಅಂತ. ಓಕೆನಾ? ಇವರ ಮೂಲ ಪುರುಷ ಯಾರು? ಶ್ರೀಮುಖ ಶಾತವಾಹನರ ಸ್ಥಾಪಕ. ಇವನ ಮೂಲ ಮೌರ್ಯರ ಸಾಮ್ರಾಜ್ಯದೊಳಗ ಸಾಮಂತನಾಗಿದ್ದ ಈತ. ಮೌರ್ಯರು ಸಾಮಂತರಿಗೆ ಹಲವಾರು ಪ್ರದೇಶಗಳನ್ನು ನೇಮಕ ಮಾಡೋರು. ರಾಜ್ಯಪಾಲರಂತೆ ಹಲವಾರು ಪ್ರದೇಶಗಳನ್ನು ನೇಮಕ ಮಾಡಿರ್ತಾರ. ಅದೇ ರೀತಿ ಶ್ರೀಮುಖನಿಗೂ ಕೂಡ ದಕ್ಷಿಣ ಭಾರತದ ಆಂಧ್ರ ಪ್ರದೇಶವನ್ನು ಆಳ್ವಿಕೆಗೆ ಕೊಟ್ಟಿರ್ತಾರ ಅಂತ. ಆಂಧ್ರ ಪ್ರದೇಶನ ಆಳ್ವಿಕೆ ಮಾಡುವಂತ ನೇಮಕ ಮಾಡಿದಾಗ ಈತ ಮೌರ್ಯರ ಅವನತಿಯ ನಂತರ ಆಂಧ್ರ ಪ್ರದೇಶವನ್ನೇ ಒಂದು ಕೇಂದ್ರವಾಗಿಟ್ಟುಕೊಂಡು ಆಂಧ್ರ ಪ್ರದೇಶದ ಸುತ್ತಮುತ್ತಿರ್ತಕ್ಕಂಥ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಒಂದು ಶಾತವಾಹನ ಸಾಮ್ರಾಜ್ಯಕ್ಕೆ ತಳಹದಿ ಹಾಕಿದ ಅಂತ. ಯಾರು? ಶ್ರೀಮುಖ ತಳಹದಿ ಹಾಕಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಒಂದು ಸುಭದ್ರ ಸರ್ಕಾರವನ್ನು ಆಳಕ್ಕೆ ಶುರು ಮಾಡಿದ.
ಯಾರು ಸಿಮುಖ, ಹಂಗಾಗೆ ಇವರನ್ನ ಆಂಧ್ರವನ್ನು ಕೇಂದ್ರವಾಗಿಟ್ಟುಕೊಂಡಿದ್ದಕ್ಕಾಗಿ ಇವರನ್ನು ಆಂಧ್ರ ಭೃತ್ಯರು ಅಂತ ಕರೀತಾರ. ಕ್ವಶನ್ ಏನು ಕೇಳಬಹುದು, ಆಂಧ್ರ ಭೃತ್ಯರು ಎಂದು ಕರೆಸಿಕೊಳ್ಳುವ ಮನೆತನ ಯಾವುದು ಅಂತ ಕೇಳಬಹುದು ಅಂತ. ಇನ್ನೊಂದು ಹೇಳ್ಬಿಟ್ಟಿವಲ್ಲ ಇಂದ ಇಲ್ಲಲ್ಲ, ಓಕೆ ಇರ್ಲಿ, ಸ್ಲೈಡ್ ಹಿಂದೆ ಮುಂದಾಗೈತೆ ಅಂತ. ಓಕೆನಾ, ಹೌದಲ್ಲ, ಇದು ಹಿಂದೆ ಮುಂದಾಗೈತೆ ಸ್ಲೈಡ್. ಶಾತವಾಹನ ಮನೆತನ ಆದ್ಮೇಲೆ ಇವ್ರ ಧರ್ಮದ ಬಗ್ಗೆ ನಾವು ಸ್ವಲ್ಪ ನೋಡ್ಬೇಕಾಗಿತ್ತು. ಸಿಮುಖನ ಬಗ್ಗೆ ಸ್ವಲ್ಪ ನೋಡೋಣ. ಧರ್ಮ, ಇವರ ಧರ್ಮ ಅಂತ ಗೊತ್ತಾದಾಗ ನಮ್ಗೆ ವೈದಿಕ ಧರ್ಮ ಅಂತ ಕಂಡು ಬರುತ್ತೆ. ಇವರ ಧರ್ಮ ವೈದಿಕ ಧರ್ಮ. ವೈದಿಕ ಧರ್ಮವಾಗಿದ್ದರೂ ಕೂಡ ಇವರು ಧಾರ್ಮಿಕ ಸಹಿಷ್ಣುಗಳಾಗಿದ್ದರು, ಸಾಂಸ್ಕೃತಿಕವಾಗಿ ಎಲ್ಲಾ ಧರ್ಮಗಳಿಗೂ ಆಶ್ರಯ ನೀಡಿದ್ರು ಅಂತೇಳಿ ಅಧ್ಯಯನದ ಪ್ರಕಾರ ನಾವು ತಿಳಿಯಪಡ್ತೀವಿ ಅಂತ. ಅಂತ ಧರ್ಮಗಳಲ್ಲಿ ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದ್ರು ಅಂತ. ಬೌದ್ಧ ಧರ್ಮ ಇವರ ಕಾಲದಲ್ಲಿ ಸುವರ್ಣ ಯುಗ ಕಂಡಿತ್ತು. ಯಾಕಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯವೇ ವಿಶೇಷ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಅದನ್ನೇ ಇವರು ಬೆಳೆಸಿಕೊಂಡು ಬಂದಂಥ ಶಾತವಾಹನರು ತಮ್ಮ ಸಾಮ್ರಾಜ್ಯದಲ್ಲಿ ಬೌದ್ಧ ಧರ್ಮಕ್ಕಾಗಿ ವಿಶೇಷವಾಗಿ ಖರ್ಚು ವೆಚ್ಚಗಳು ಮಾಡಿ ಹಲವಾರು ಚೈತ್ಯಗಳು, ಹಲವಾರು ಸ್ತೂಪಗಳು, ಹಲವಾರು ವಿಹಾರಗಳನ್ನು ಕಟ್ಟಿ ಪ್ರೋತ್ಸಾಹಿಸಿದರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಹಂಗಾಗಿ ಬೌದ್ಧ ಧರ್ಮ ವಿಶೇಷವಾಗಿ ಉನ್ನತ ಸ್ಥಾನದಲ್ಲಿತ್ತು ಮತ್ತು ಸುವರ್ಣ ಯುಗ ಕಂಡಿತ್ತು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ನಿಮಗೆ ನೆನಪಿರ್ಲಪ್ಪ, ವೈದಿಕ ಧರ್ಮ ಅವರ ಧರ್ಮವಾದರೆ ಬೌದ್ಧ ಧರ್ಮ ಅವರ ವಿಶೇಷವಾಗಿ ಪ್ರೋತ್ಸಾಹ ಕಂಡಂಥ ಧರ್ಮ. ಓಕೆನಾ. ಇವರ ಲಾಂಛನ ವರುಣ ಅಂತ. ಪ್ರತಿಯೊಂದು ರಾಜ್ಯ ಮನೆತನಗಳು ಅಧ್ಯಯನ ಮಾಡಿದಾಗ ಪ್ರತಿಯೊಂದು ರಾಜ ಮನೆತನಕ್ಕೂ ಒಂದೊಂದು ಲಾಂಛನ ಉಂಟು. ಅದೇ ರೀತಿ ನಮ್ಮ ಶಾತವಾಹನರ ಮನೆತನಕ್ಕೂ ಒಂದು ಲಾಂಛನ, ಅದೇ ವರುಣ ಲಾಂಛನ ಅಂತ. ಇವರ ಆಡಳಿತ ಭಾಷೆಯನ್ನು ಗಮನಿಸಿದಾಗ ಇವರ ಆಡಳಿತ ಭಾಷೆ ಪ್ರಾಕೃತ ಭಾಷೆ. ಇವರ ಸಾಮ್ರಾಜ್ಯದಲ್ಲಿ ಹಲವಾರು ಭಾಷೆಗಳಿದ್ದಾವೆ. ಪಾಳಿ ಭಾಷೆ, ಸಂಸ್ಕೃತ ಭಾಷೆ, ಪೈಸಾಚಿ ಭಾಷೆ, ಓಕೆನಾ, ಈ ರೀತಿ ಪ್ರಾಕೃತ ಭಾಷೆ, ಈ ರೀತಿ ಹಲವಾರು ಭಾಷೆಗಳಿದ್ರೂ ಕೂಡ ಇವರು ತಮ್ಮ ಸಾಮ್ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜಕೀಯದ ಒಂದು ಏನಪ್ಪ ಇದೊಂಥರ ಕಮ್ಯುನಿಕೇಶನ್ಗಾಗಿ ಬೆಳೆಸಿದಂಥ ಭಾಷೆ ಪ್ರಾಕೃತ ಭಾಷೆ ಅಂತ. ಹಲವಾರು ಕೃತಿಗಳು ಕೂಡ ಬರೆದಿದ್ದಾರೆ ಪ್ರಾಕೃತ ಭಾಷೆಯಲ್ಲಿ, ಹಲವಾರು ಶಾಸನಗಳು ಕೂಡ ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಇದೇ ರೀತಿ ಆ ಪ್ರಾಕೃತ ಭಾಷೆ ಅತಿ ಪ್ರಚಲಿತದಲ್ಲಿತ್ತು ಇವರ ಸಾಮ್ರಾಜ್ಯದಲ್ಲಿ, ಇವರ ಆಸ್ಥಾನದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಹಂಗಾಗಿ ಇವರ ಆಡಳಿತ ಅನುಕೂಲಕ್ಕಾಗಿ ಬೆಳೆಸಿದಂಥ ಭಾಷೆ ಯಾವುದಪ್ಪ? ಪ್ರಾಕೃತ ಭಾಷೆ ಅಂತ. ಇವರ ಆಧಾರಗಳು ನಾವು ಗಮನಿಸಿದಾಗ, ಆಧಾರಗಳಂದ್ರೇನು? ಶಾತವಾಹನರ ಇತಿಹಾಸವನ್ನು ತಿಳಿಯಲು ನಾವು ಸಂಶೋಧಿಸಿದಂಥ ಕೃತಿಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಇವನ್ನೆಲ್ಲ ಸಂಶೋಧಿಸಿ ಇವನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟು ಶಾತವಾಹನರು ಹೀಗೆ ಇದ್ರು, ಹೀಗೆ ಇವರ ಜೀವನ ನಡೆದಿತ್ತು, ಪೂರ್ತಿ ಸಂಪೂರ್ಣವಾದ ಇತಿಹಾಸವನ್ನು ತಿಳಿಯಲು ನಮಗೆ ಸಿಕ್ಕಂಥ ಶಾಸನಗಳು, ಪುರಾಣಗಳು, ಕೃತಿಗಳು, ಸ್ಮಾರಕಗಳು ಬಹಳ ಉಪಯೋಗವಾಗಿದ್ದಾವೆ ಅಂತ. ಅಂತ ಕೃತಿಗಳು ಯಾವ ಅಂತ ನೋಡಿದಾಗ ಪೆರಿಪ್ಲಸ್ ಬರೆದಂತ ಅಲ್ಲ, ಗ್ರೀಕ್ನ ಇತಿಹಾಸಕಾರ ಬರೆದಂತ ಇತಿಹಾಸಕಾರ ಹೆಸರಿಲ್ಲ, ಅನಾಮಿಕ ವ್ಯಕ್ತಿ ಬರೆದಂತ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸ್. ಎಂಬ ಕೃತಿ ನಮಗೆ ಶಾತವಾಹನರ ಇತಿಹಾಸ ತಿಳಿಯಲು ಸೂಕ್ತವಾದ ಕೃತಿಯಾಗಿದೆ. ಇದರ ನಂತರ ಗುಣಾಢ್ಯ ಬರೆದಂತ ಪೈಶಾಚಿಕ ಭಾಷೆಯಲ್ಲಿ, ನೆನಪಿರ್ಲಿ ಪೈಶಾಚಿಕೆ ಎಂಬ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಅಂತ ಒಂದ್ಸಲ ಕ್ವಶನ್ ಪೇಪರ್ನಾಗ ಕ್ವಶನ್ ಆಗೈತೆ, ಅದಕ್ಕೆ ಮರಿಬಾರ್ದು. ಪೈಶಾಚಿ ಭಾಷೆಯಲ್ಲಿ ಬರೆದಂತ ಕೃತಿ ಬೃಹತ್ಕಥಾ ಅಂತೇಳಿ ನೋಡ್ತೀವಿ. ಓಕೆ. ಆಲ ಬರೆದಂತ ಗಾಥ ಸಪ್ತಪತಿ, ಇದರ ಬಗ್ಗೆ ನಾನು ಪೂರ್ತಿಯಾಗಿ ಮುಂದಿನ ಅವನ ಬಗ್ಗೆ ಒಬ್ಬ ರಾಜ ಆಗಿರ್ತಾನೆ, ಆ ರಾಜನ ಬಗ್ಗೆ ಹೇಳ್ಬೇಕಾದ್ರೆ ಗಾಥ ಸಪ್ತಿ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಂತೆ. ಇವ್ರ ನಂತರ ಸಿಲೋನಲ್ಲಿ ಸಿಕ್ಕಂತ ಅಥವಾ ಶ್ರೀಲಂಕಾ ಸಿಕ್ಕಂತ ಬೌದ್ಧ ಗ್ರಂಥಗಳ ಅಧ್ಯಯನ ಮಾಡುವುದರ ಮುಖಾಂತರ ನಾವು ಶಾತವಾಹನರ ಇತಿಹಾಸ ತಿಳಿತೀವಿ ಅಂತ. ಓಕೆನಾ. ಆಮೇಲೆ ಇನ್ನೊಂದು ಬರ್ತದೆ ಟಾಲೆಮಿ ಬರೆದಂತ ಗೈಡ್ ಆಫ್ ದಿ ಜಿಯೋಗ್ರಫಿ ಅಂತ.
ಎ ಗೈಡ್ ಆಫ್ ದಿ ಜಿಯೋಗ್ರಫಿ ಅಂತ. ಓಕೆನಾ. ಗ್ರೀಕ್ನ ಇತಿಹಾಸಕಾರ ಟಾಲೆಮಿ ಎಂಬ ವ್ಯಕ್ತಿ ಕರ್ನಾಟಕ ಇತಿಹಾಸದ ಶಾತವಾಹನ ಮನೆತನಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಜನರ ಅಸ್ತವ್ಯಸ್ತ ವ್ಯವಸ್ಥೆ ಹೆಂಗಿತ್ತು, ರಾಜರ ಆಡಳಿತ ಹೆಂಗಿತ್ತು, ಅವರ ಆರ್ಥಿಕ ವ್ಯವಸ್ಥೆ ಹೆಂಗಿತ್ತು ಅಂತೇಳಿ ಅಧ್ಯಯನ ಮಾಡಿ ಬರೆದಂಥ ಕೃತಿ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಿದಾನೆ ಅಂತ ಕೇಳಿದ್ರೆ ಎ ಗೈಡ್ ಆಫ್ ದ ಜಿಯೋಗ್ರಫಿ ಅಂತ. ಎ ಗೈಡ್ ಆಫ್ ಜಿಯೋಗ್ರಫಿ ಎಂಬ ಕೃತಿಯಲ್ಲಿ ಅಧ್ಯಯನ ಮಾಡೋಣ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಅಂತ. ನೆಕ್ಸ್ಟ್ ಇವರ ಶಾಸನಗಳು ಗಮನಿಸಿದಾಗ ನಾಸಿಕ್ ಶಾಸನ, ಕನ್ನೇರಿ ಶಾಸನ, ನಾನಗಢ ಶಾಸನ, ಗಿರ್ನಾರ್ ಶಾಸನ, ಸನ್ನತಿ ಶಾಸನ ಅಂತೇಳಿ ಈ ಇನ್ನು ಮುಂತಾದ ಶಾಸನಗಳು ಶಾತವಾಹನರ ಇತಿಹಾಸ ತಿಳಿಯಲು ನಮಗೆ ಅವಶ್ಯಕವಾಗಿದ್ದಾವೆ ಅಂತ. ಯಾವ್ಯಾವ ಶಾಸನ ಯಾವ ರಾಜನ ಬಗ್ಗೆ ತಿಳಿಸ್ತಾವಂತ ನಮ್ಮ ಅಧ್ಯಯನ ಮಾಡ್ತಾ ಹೋಗೋಣ ಮುಂದೆ ಅಂತ. ಪುರಾಣಗಳು ಏನು ತಿಳಿಸ್ತಾವ ನಮಗೆ ಅಂತಂದ್ರೆ ಮತ್ಸ್ಯ ಪುರಾಣ ಅನ್ನೋದಕ್ಕಿಂತ ಮತ್ಸ್ಯ ಪುರಾಣ. ಓಕೆನಾ. ಇದೇನಾಗಬೇಕು, ಮತ್ಸ್ಯ ಆಗ್ಬೇಕು. ಮತ್ಸ್ಯ ಪುರಾಣ ಅಥವಾ ವಿಷ್ಣು ಪುರಾಣ ಅಥವಾ ಭಾಗವತ್ ಪುರಾಣ, ವಾಯು ಪುರಾಣ, ಸಿಂಗಿರಾಜನ ಪುರಾಣ, ಈಗ ಮುಂತಾದ ಪುರಾಣಗಳು ಬರ್ತಾವೆ ನಮಗೆ ಶಾತವಾಹನರ ಇತಿಹಾಸ ತಿಳಿಯಾಕ. ನಮ್ಗೆ ಇಂಪಾರ್ಟೆಂಟ್ ಆಗಿ ಕೆಲವು ಪುರಾಣಗಳು, ಈ ಪುರಾಣಗಳು ಏನು ಇಂಪಾರ್ಟೆಂಟ್, ಏನು ಹೇಳ್ತಾವ ಅಂತ ಕೇಳಿದಾಗ ಶಾತವಾಹನರ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟರು ಕೂಡ ಇವರು ಹೇಳಿದಂಗೆ ವಂಶಾವಳಿಗಳ ಬಗ್ಗೆ ನಮ್ಗೆ ಅಪೂರ್ಣವಾದ ಮಾಹಿತಿ ಕೊಟ್ಟಾವ ಅಂತ. ಏನು ಕೊಟ್ಟಾವ ಉದಾಹರಣೆಗೆ ಹೇಳ್ತಬೇಕಾದ್ರೆ ಈ ಮತ್ಸ್ಯ ಪುರಾಣ ಹೇಳ್ತತೆ ಶಾತವಾಹನರು 460 ವರ್ಷಗಳ ಕಾಲ 30 ಅರಸರು ಆಳಿದ್ರು ಅಂತ. ಇನ್ನೊಂದು ಬರ್ತದೆ ವಾಯು ಪುರಾಣ ಅಂತ. ಓಕೆನಾ. ವಾಯು ಪುರಾಣ ಹೇಳ್ತತೆ 19 ರಾಜರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತ ವಾಯು ಪುರಾಣ ಇರ್ತತೆ. ಈ ಪುರಾಣಗಳು ಸಮಂಜಸವಾಗಿ ನಮಗೆ ಮಾಹಿತಿ ಕೊಟ್ಟಿಲ್ಲ, ಬಟ್ ಈ ರೀತಿ ಅಲ್ಲೊಂದು ನಮ್ಮ ಶಾತವಾಹನರ ಇತಿಹಾಸ ತಿಳಿಯಲು ಉಪಯೋಗವಾಗಿದ್ದಾವೆ ಅಂತ. ಓಕೆನಾ. ಸ್ಮಾರಕಗಳು ಅಮರಾವತಿ ಸ್ಮಾರಕ, ನಾಗಾರ್ಜುನಕೊಂಡ, ಅಜಂತ, ಜುಗ್ಗಯ್ಯಪೇಟೆ, ನಾಸಿಕ್, ಆಮೇಲೆ ಕನೇರಿ. ಓಕೆನಾ. ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥ ಹಿರೇಡಗಲಿ, ಈ ರೀತಿ ಮುಂತಾದ ಸ್ಮಾರಕಗಳ ಶಾತವಾಹನರ ಬಗ್ಗೆ ಇತಿಹಾಸ ತಿಳಿಸ್ಕೊಡ್ತಾವೆ ನಮಗೆ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇತಿಹಾಸ ಯಾವ ರೀತಿ ಕೊಟ್ಟಿದ್ದಾವೆ ಅಂತ ನಾವು ಮುಂದೆ ನೋಡ್ಕೊತಾ ಹೋಗೋಣ ಅಂತ. ಓಕೆನಾ. ಇವರ ಮೂಲ ನಾವು ತಿಳ್ಕೊಂಡಿವಿ, ಸಿಮುಖ ಅಂತ. ಓಕೆನಾ. ಇವರ ಮೂಲ ಪುರುಷ ಸಿಮುಖ ಆಂಧ್ರ ಪ್ರದೇಶವನ್ನು ಆಳುತ್ತಿದ್ದಕ್ಕೋಸ್ಕರ ಆಂಧ್ರ ಭೃತ್ಯರು ಅಂತೇಳಿ ಶಾತವಾಹನ ಕರಿತೀವಿ ಅಂತ ಅಧ್ಯಯನ ಮಾಡಿದೀವಿ. ಇವನ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ನಾವು ಗಮನಿಸಿದಾಗ ನಮ್ಮ ಕ್ವಶನ್ ಏನು ಕೇಳ್ತಾರ, ಶಾತವಾಹನರ ಮನೆತನ ಯಾರ ಅವನತಿಯ ನಂತರ ಒಂದು ಮನೆತನವಾಗಿ ಸಾಮ್ರಾಜ್ಯವಾಗಿ ಬೆಳಕಿಗೆ ಬಂತು ಅಂತ ಕ್ವಶನ್ ಕೇಳಿದಾಗ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಬೆಳಕಿಗೆ ಬಂದು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಒಂದು ಸುಭದ್ರವಾದ ಸರ್ಕಾರ ಕಟ್ಟಿ ಆಳ್ವಿಕೆ ಮಾಡಿದ್ರು ಅಂತೇಳಿ ಬರಿಬೇಕಾಗ್ತದಪ್ಪ. ಕ್ವಶನ್ ಏನು ಕೇಳ್ತಾರ ಅಂದ್ರೆ ಯಾವ ಸಂತತಿಯನ್ನು ಸೋಲಿಸುವುದರ ಮುಖಾಂತರ, ಯಾವ ದೊರೆಯನ್ನು ಸೋಲಿಸುವುದರ ಮುಖಾಂತರ ಶಾತವಾಹನ ಮನೆತನ ಬೆಳಕಿಗೆ ಬಂತು, ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ಕಣ್ವ ಸಂತತಿ ನೆನಪಿರ್ಬೇಕು. ಇದೇನು ಸರ್ ಹೊಸ ಸಂತತಿ ಅಂತ ಕೇಳಿದ್ರೆ ಮೌರ್ಯರ ಅವನತಿಯ ನಂತರ ಸುಂಗರು ಅಂತ ಆಳ್ವಿಕೆ ಮಾಡ್ತಾರ. ಸುಂಗರ ನಂತರ ಕಣ್ವ ಸಂತತಿ ಅಂತ ಆಳ್ವಿಕೆ ಮಾಡ್ತತೆ. ಈ ಕಣ್ವ ಸಂತತಿಯ ಕೊನೆಯ ದೊರೆಯಾದಂಥ ಶ್ರೇಷ್ಠವರ್ಮ ಅಥವಾ ಸುಶವರ್ಮ, ಎರಡು ಹೆಸರಿದಾವೆ. ಶ್ರೇಷ್ಠವರ್ಮ ಅಥವಾ ಸುಶವರ್ಮನನ್ನು ಸೋಲಿಸುವುದರ ಮುಖಾಂತರ ಶ್ರೀಮುಖ ಒಂದು ಶಾತವಾಹನರ ಮನೆತನಕ್ಕೆ ತಳಹದಿ ಹಾಕಿ ಸಾಮ್ರಾಜ್ಯದ ಸ್ಥಾಪಕ ಎಂದೆನಿಸಿಕೊಳ್ಳುತ್ತಾನ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆನಾ. ಇಷ್ಟು ಸಿಮುಖ ಮರಿಬಾರ್ದು. ಕ್ವಶನ್ ಕೇಳ್ತಾರ ಶಾತವಾಹನಗಳ ಸ್ಥಾಪಕ ಯಾರಪ್ಪ ಅಂತ ಕೇಳಿದಾಗ ಸಿಮುಖ ಅಂತ ಬರೀಬೇಕು. ಇವನ ಕಾಲ ಗಮನಿಸಿದಾಗ ನಾವು ಕ್ರಿಸ್ತಪೂರ್ವ 235 212 ಅಂತ. ಓಕೆನಾ. ನೆಕ್ಸ್ಟ್ ಕೃಷ್ಣ ಅಂತ ಬರ್ತಾನ. ಇವನ ನಂತರ ಬಂದಂತ ದೊರೆ ಯಾರಪ್ಪ? ಕೃಷ್ಣನಿಗೆ ಇನ್ನೊಂದು ಹೆಸರು ಬರ್ತದೆ ಖನ್ನ ಅಂತ. ಮರಿಬಾರ್ದು. ನಾಳೆ ಯಾವ್ದನ್ನು ಕೊಟ್ಟರು ಪರವಾಗಿಲ್ಲ, ಕನ್ನನ ಕೊಡ್ಲಿ ಕೃಷ್ಣನ ಕೊಡ್ಲಿ, ನಾವು ಯಾವುದೇ ರೀತಿ ಮರಿಬಾರ್ದು ಅಂತ. ಕೃಷ್ಣ ಅಥವಾ ಕನ್ನ ಇವನು ಮಾಡಿದ ಏನ್ ಮಾಡ್ತಾನೆ? ಇವನ ಕಾಲದಲ್ಲಿ ಏನಾಗ್ತತೆ ಅಂದ್ರೆ ಇವನ ಕಾಲದಲ್ಲಿ ವಿದೇಶಿಯರಾದಂಥ ಬ್ಯಾಕ್ಟೀರಿಯನರು ದಾಳಿ ಮಾಡ್ತಾರಂತ. ಇವನೇನ್ ಮಾಡ್ತಾನ? ಗದರ್ಸ್ತಾನ ಅನ್ನೋದಕ್ಕಿಂತ ಎದುರಿಸ್ತಾನ ಅಂತ. ಓಕೆನಾ. ಫಸ್ಟಿಗೆ ಎದುರಿಸ್ತಾನ.
ಹೆದರಿಕೆ ಅಂತಾರೆ ಬ್ಯಾಕ್ಟೀರಿಯಾ ಅಂತಾರೆ. ಕೃಷ್ಣನ ಒಂದು ಆಳ್ವಿಕೆಯಲ್ಲಿ ಬ್ಯಾಕ್ಟೀರಿಯಾವನ್ನು ದಾಳಿ ಮಾಡಿದಾಗ ಅವರನ್ನು ಸಮರ್ಥವಾಗಿ ಎದುರಿಸಿದ ಕೃಷ್ಣ ಮುಂದೆ ಧಾರ್ಮಿಕ ಕಾರ್ಯಗಳಿಗೆ ಮುಂದಾತಾನ. ಅದಂತ ಧಾರ್ಮಿಕ ಕಾರ್ಯ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡ್ತಾನ ಅಂತ. ಹಿಂದೂ ಧರ್ಮ ಐತಲ್ಲ, ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡ್ತಾನ. ಯಾರು? ಕೃಷ್ಣ ಅಂತ. ಈ ಧರ್ಮದ ಪ್ರಚಾರ ಶಾತವಾಹನರಷ್ಟೇ ಅಲ್ಲ, ಮೌರ್ಯರ ಸಾಮ್ರಾಜ್ಯದಿಂದಲೂ ಇದು ಅಲ್ಲಿಂದ ಬಂದಿದೆ ಅಂತ ಅರ್ಥ. ಯಾಕಂದ್ರೆ ಅಲ್ಲಿ ಅಶೋಕ ಅಂತ ಬರ್ತಾ ನೋಡಿರಿ, ಮೌರ್ಯರ ಸಾಮ್ರಾಜ್ಯದಾಗ ಅಶೋಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ್ದ ಅಂತೇಳಿ ನಾವು ಓದ್ತೀವಿ ಅಂತ. ಧರ್ಮ ಮಹಾಮಾತ್ರರು ನೇಮಕ ಮಾಡಿದ್ದ. ಈ ಧರ್ಮ ಮಹಾಮಾತ್ರಗಳಲ್ಲೇ ಪುರುಷರು ಬೇರೆ ಮಹಿಳೆಯರು ಬೇರೆ ಅಂತೇಳಿ ನೇಮಕ ಮಾಡಿದ್ದ ಅಶೋಕ. ಈ ರೀತಿ ಪುರುಷರನ್ನು ನೇಮಕ ಮಾಡಿದಂತ ಹೇಳುವಂತ ಬಂಡೆಗಲ್ಲು ಶಾಸನ ಯಾವುದು ಅಂತ ಕೇಳಿದ್ರೆ 5ನೇ ಬಂಡೆಗಲ್ಲು ಶಾಸನ ಹೇಳ್ತತೆ ಅಶೋಕನ 5ನೇ ಬಂಡೆಗಲ್ಲು ಶಾಸನ ಹೇಳ್ತತೆ. 5ನೇ ಬಂಡೆಗಲ್ಲು ಶಾಸನ ಹೇಳ್ತತೆ ಪುರುಷ ಧರ್ಮ ಮಾತ್ರನ್ನು ಅಶೋಕ ನೇಮಕ ಮಾಡಿದ್ದ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಂತ. ಇದೇ 12ನೇ ಬಂಡೆಗಲ್ಲು ಶಾಸನ ಹೇಳ್ತತೆ ಮಹಿಳಾ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ್ದ ಅಂತ ಹೇಳ್ತತೆ. ನೆನಪಿರ್ಲಿ, ಬಂಡೆಗಲ್ಲು ಶಾಸನ ಮೇಲೆ ಕ್ವಶನ್ ಕೇಳಿದ್ರು ನಾವು ಬರೀಬೇಕು ಅಂತ. ಓಕೆನಾ? 5ನೇ ಬಂಡೆಗಲ್ಲು ಶಾಸನ 12ನೇ ಬಂಡೆಗಲ್ಲು ಶಾಸನ ಹೇಳ್ತಾವ ಧರ್ಮ ಮಹಾಮಾತ್ರ ನೇಮಕ ಮಾಡಿದ್ದ ಅಂತ. ಓಕೆ, ಅಶೋಕ ಇದೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ತನ್ನ ಮಕ್ಕಳಾದಂತ ಸಂಘಮಿತ್ರೆ ಮತ್ತು ಮಹೇಂದ್ರನನ್ನು ಮರಿಬಾರ್ದು. ಕ್ವಶನ್ ಕೇಳಿದರೆ ಒಂದ್ಸಲ ಅಂತ. ಓಕೆನಾ? ಸಂಘಮಿತ್ರೆ ಮಹೇಂದ್ರ ಎಂಬ ತನ್ನ ಮಕ್ಕಳನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದ್ದ. ಮತ್ತೆ ದಕ್ಷಿಣ ಭಾರತದ ಬನವಾಸಿಗೂ ಕಳಿಸಿದ್ದ ಅಂತ. ದಕ್ಷಿಣ ಭಾರತದ ಬನವಾಸಿಗೆ ಯಾರನ್ನ ಕಳಿಸಿದ್ದ ಅಂತ ಮರಿಬಾರ್ದು. ಮಹಾದೇವ ಮತ್ತು ರಕ್ಷಿತಾ ಅಂತೇಳಿ ಇಬ್ಬರು ವ್ಯಕ್ತಿಗಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಬನವಾಸಿ ಪ್ರದೇಶಕ್ಕೆ ಕಳಿಸಿದ್ದ ಅಂತ. ಅಲ್ಲಿಂದ ಈ ಪ್ರಚಾರ ಕೈಗೊಂಡಿದ್ದ. ಆದರೆ ಬೌದ್ಧ ಧರ್ಮದ ಪ್ರಚಾರ ಮಾಡಿದಂತನು ಅಶೋಕ, ಆದ್ರೆ ಹಿಂದೂ ಧರ್ಮದ ಪ್ರಚಾರ ಮಾಡಿದಂತನು ನಮ್ಮ ಶಾತವಾಹನ ಮನೆತನದ ಶಾತವಾಹನ ಮನೆತನದ ದೊರೆ ಕೃಷ್ಣ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆನಾ? ಇವನ ನಂತರ ಬರ್ತಾನ 1ನೇ ಶಾತಕರ್ಣಿ. ಇವನ ಕಾಲ ಕ್ರಿಸ್ತಪೂರ್ವ 194ರಿಂದ 128 ಅಂತ. ಓಕೆನಾ? ಇವನು ಆರಂಭಿಕ ಪ್ರಸಿದ್ಧ ದೊರೆಯಾದ ಈತ ಬ್ಯಾಕ್ಟೀರಿಯರನ್ನು ಸಂಪೂರ್ಣವಾಗಿ ಸೋಲಿಸುವ ಉದ್ದೇಶದಿಂದ ಅವರನ್ನು ಎಲ್ಲಿಗೆ? ಜಮ್ಮು ಕಾಶ್ಮೀರದವರೆಗೆ ಅಟ್ಟಿಸಿಕೊಂಡೋಗಿ ಸೋಲಿಸಿ ದಕ್ಷಿಣ ಭಾರತದಲ್ಲಿ ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಶ್ವಮೇಧ ಯಾಗ ಮಾಡಿದಂಥ ವ್ಯಕ್ತಿ 1ನೇ ಶಾತಕರ್ಣಿ ಅಂತ. ಏನು ನೆನಪಿರಲಿ, ಕರ್ನಾಟಕ ಇತಿಹಾಸದೊಳಗ ಯಾರು ಮೊದಲನೇ ಬಾರಿಗೆ ಅಶ್ವಮೇಧ ಯಾಗ ಮಾಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ರೆ 1ನೇ ಶಾತಕರ್ಣಿ ಅಂತ ಬರೀಬೇಕು ನಾವು ಅಂತ. ನಾಳೆ ಕ್ವಶನ್ ಕೇಳಿ ನೀವು ಮರಿಬಾರ್ದು ಅಂತ. ಸರ್ ಹಂಗಾರೆ ಅಶ್ವಮೇಧ ಯಾಗ ಅಂದ್ರೆ ಏನು ಅಂತ ಕೇಳಿದಾಗ, ಹಲವಾರು ಪ್ರದೇಶಗಳನ್ನು ಗೆದ್ದುಕೊಂಡು ಒಂದು ಕುದುರೆಗೆ ಮುದ್ರೆ ಹಾಕಿ ತನ್ನ ರಾಜಲಾಂಛನದ ಮುದ್ರೆ ಒತ್ತಿಸಿ ಆ ಕುದುರೆಯನ್ನು ದೇಶಾಂತರ ಬಿಟ್ಟು ಆ ಕುದುರೆ ಎಲ್ಲಿಗೆ ಹೋಗುತ್ತೆ ಅಲ್ಲಿವರೆಗೂ ನಮ್ಮದೇ ಸಾಮ್ರಾಜ್ಯ. ಒಂದು ವೇಳೆ ಆ ಕುದುರೆಯನ್ನು ಯಾವ ಸಾಮ್ರಾಜ್ಯ ಕಟ್ಟಿ ಹಾಕ್ತತೋ ಅಲ್ಲಿಗೆ ಯುದ್ಧ ಘೋಷಣೆ ಮಾಡಿದಂತೆ ಅವರೊಂದಿಗೆ ಮತ್ತೆ ಯುದ್ಧ ಮಾಡಿ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದು ಒಂದು ಅಶ್ವಮೇಧ ಯಾಗ. ಬಲಿಷ್ಠ ದೊರೆಗಳು ಮಾತ್ರ ಅಶ್ವಮೇಧ ಯಾಗ ಮಾಡೋದು. ಯಾಕಂದ್ರೆ ಇನ್ನೊಂದು ಸಾಮ್ರಾಜ್ಯದೊಂದಿಗೆ ಯುದ್ಧ ಮಾಡುವ ಮನಸ್ಥಿತಿ ಹೊಂದಿದವರು ಮಾತ್ರ ಅಶ್ವಮೇಧ ಯಾಗ ಮಾಡ್ತಾರೆ ಅಂತ. ಹಂಗ ಮಾಡಿದಂಥ ಕರ್ನಾಟಕ ಇತಿಹಾಸದ ಮೊದಲ ದೊರೆ 1ನೇ ಶಾತಕರ್ಣಿ ಅಥವಾ
ದಕ್ಷಿಣ ಭಾರತದಲ್ಲಿ ಆಳಿರ್ತಕ್ಕಂಥ ಮನೆತನದ ಶ್ರೇಷ್ಠ ಮೊದಲ ದೊರೆ ಯಾರಪ್ಪ ಅಂದರೆ 1ನೇ ಶಾತಕರ್ಣಿ ಅಂತ. ಸತತವಾಗಿ 2 ಬಾರಿ ಅಶ್ವಮೇಧ 1 ಬಾರಿ ರಾಜಸೂಯ ಯಾಗ ಮಾಡ್ತಾನೆ ಇತ್ತ ಅಂತ. ಓಕೆನಾ ಸರ್, ನಮ್ಗೆ ಅಶ್ವಮೇಧ ಯಾಗ ಅಂದ್ರೆ ಏನಂತ ಗೊತ್ತಾಯ್ತು, ಆದ್ರೆ ರಾಜಸೂಯ ಯಾಗ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ರೆ, ರಾಜಸೂಯ ಯಾಗ ಅಂದ್ರೆ ಹಲವಾರು ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಹಲವಾರು ಸಾಮ್ರಾಜ್ಯದ ದೊರೆಗಳ ಮುಂದಾಳತ್ವದಲ್ಲಿ ಮತ್ತು ಬ್ರಾಹ್ಮಣರ ಯಜ್ಞ ಯಾಗಗಳೊಂದಿಗೆ ಪಟ್ಟಾಭಿಷೇಕ ಮಾಡಿಕೊಳ್ಳುವುದನ್ನು ರಾಜಸೂಯ ಯಾಗ ಅಂತ ಕರಿತೀವಿ ಅಂತ. ಅರ್ಥ ಆಯ್ತಾ? ಓಕೆ, 2 ಅಶ್ವಮೇಧಾಗ 1 ರಾಜಸೂಯ ಯಾಗ ಮಾಡಿದಂತ ಶಾತವಾಹನರ ಆರಂಭಿಕ ದೊರೆ ಯಾರಂದ್ರೆ 1ನೇ ಶಾತಕರ್ಣಿ ಅಂತ. ಇವನ ಮರಣದ ನಂತರ ಇವನ ಅಪ್ರಾಪ್ತ ವಯಸ್ಸಿನ ಮಗನಾದಂತ ವೇದಶ್ರೀ ಅಂತ ಬರ್ತಾನಪ್ಪ. ವೇದಶ್ರೀ ಅಂತ. ಈ ವೇದಶ್ರೀನು ಅಪ್ರಾಪ್ತ ವಯಸ್ಸಿನ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇರ್ತಾನಲ್ಲ, ಹಂಗಾಗಿ ಅವನ ಆಳ್ವಿಕೆ ಅವನ ಅವನ ಒಂದು ಯುವರಾಜನಾದರೂ ಕೂಡ ಅವನ ತಾಯಿಯಾದಂತ ನಾಗನಿಕ ಅಥವಾ ನಯನಿಕ ಎಂಬುವಳು ಯುವರಾಜನಿಗೆ ಸಹಾಯ ಮಾಡೋಕ್ಕಾಗಿ ರಾಜ್ಯಭಾರವನ್ನು ತನ್ನ ಕೈಗೆ ಇಟ್ಕೊಂಡಿದ್ಲು ಅಂತ ಅರ್ಥ. ಅಂದ್ರೆ ಅವನ ಮರಣ ನಂತರ ತಾನೇ ಆಳ್ವಿಕೆ ಮಾಡಿದ್ಲು ಅಂತೇಳಿ ನೋಡ್ತೀವಿ ನಾವು. ಹಿಂಗಾಗಿ 1ನೇ ಶಾತಕರ್ಣಿ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ಒಂದುಗೂಡಿಸಿಕೊಂಡು ಉತ್ತರ ಭಾರತದ ವಿಂಧ್ಯ ಪರ್ವತದಿಂದ ದಕ್ಷಿಣ ಭಾರತದ ಕೊಂಕಣ ತೀರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಕ್ಕಾಗಿ ಬಂದಂತ ಬಿರುದುಗಳು ಯಾವ ಅಂದ್ರೆ ದಕ್ಷಿಣ ಪತಪತೆ, ದಕ್ಷಿಣ ಸಾರ್ವಭೌಮ ಎಂಬ ಬಿರುದುಗಳನ್ನು ಹೊಂದಿದಂತ ದೊರೆ ಯಾರು ಅಥವಾ ಶಾತವಾಹನರ ದೊರೆ ಯಾರು ಅಂತ ನೋಡಿದ್ರೆ 1ನೇ ಶಾತಕರ್ಣಿ ಅಂತೇಳಿ. ಓಕೆನಾ, ಡನ್. ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಬಾ. 2ನೇ ಶಾತಕರ್ಣಿ. ಇವನ ನಂತರ ಬರ್ತಕ್ಕಂಥ ಬಲಶಾಲಿ ದೊರೆ ಆದಂತ ಇವನು 2ನೇ ಶಾತಕರ್ಣಿ ಅಂತ. ಇವನ ಕ್ರಿಸ್ತಪೂರ್ವ 166ರಿಂದ 111 ತನಕ ಆಳ್ವಿಕೆ ಮಾಡ್ತಾನ ಅಂತ. ಏನ ಇವನ ಆಳ್ವಿಕೆಯಲ್ಲಿ ಯವನರು, ಚಕರು, ಬಾಣರು ದಾಳಿ ಮಾಡ್ತಾರ. ಅವರ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ ಈತ ದಕ್ಷಿಣ ಭಾರತೀಯರಿಗೆ ಪ್ರಮುಖವಾದ ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾದ ಕಾರ್ಯಗಳನ್ನು ಕೈಗೊಂಡಂತ ಶಾತವಾಹನರ ಪ್ರಸಿದ್ಧ ದೊರೆ ಅಂತ ನಾವು ಅಧ್ಯಯನ ಮಾಡ್ತೀವಿ ಅಂತ. ಅಂತ ಕಾರ್ಯಗಳೇನು ಮಾಡಿದ ಸರ್ ಅಂತ ನಾವು ಅಧ್ಯಯನ ಮಾಡಿದಾಗ, ದಕ್ಷಿಣ ಭಾರತೀಯರಿಗೆ ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೃಷಿ ಸಲಕರಣೆಗಳನ್ನು ಪರಿಚಯಿಸಿದಂತ ವ್ಯಕ್ತಿ ಯಾರು? 2ನೇ ಶಾತಕರ್ಣಿ ಅಂತ. ಒಂದ್ಸಲ ಕ್ವಶನ್ ಕೇಸ್ ಏನ್ ಕೇಳ್ಯಾರಪ್ಪ ಅಂತಂದ್ರೆ, ಕೃಷಿ ಸಲಕರಣೆಗಳ ಬಗ್ಗೆ ನಾವು ಇಂದಿನ ಕ್ವಶನ್ ಪೇಪರ್ ನೋಡಿದಾಗ ಶಾತವಾಹನರು ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು ಅನ್ನುವುದಕ್ಕಿಂತ ನೇಗಿಲಿನಿಂದ ದಕ್ಷಿಣ ಭಾರತಕ್ಕೆ ಶಾತವಾಹನರು ಪರಿಚಿತರಾದರು ಎಂದು ಹೇಳಿದಂತ ಇತಿಹಾಸಕಾರ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಯಾರಪ್ಪ? ಡಿ ಕೋಸಂಬಿ ಅಂತ, ಮರಿಬಾರ್ದು ಅಂತ. ಓಕೆನಾ, ಡಿ ಕೋಸಂಬಿ ಅಂತ ನೆನಪಿರ್ಲಿ. ಇಷ್ಟು ಈ ಪಾಯಿಂಟ್ ಮೇಲೆ ದಕ್ಷಿಣ ಭಾರತಕ್ಕೆ ಕೃಷಿ ಸಲಕರಣೆ ಮೇಲೆ ಒಂದ್ಸಲ ಕ್ವಶನ್ ಕೇಳಿದ್ದಾರೆ ಅಂತ. ನೆಕ್ಸ್ಟ್ ಬರ್ತಾನೆ, ಇವನು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ದೇವಾಲಯಗಳನ್ನು ಕಟ್ಟಲು ಪ್ರಾರಂಭಿಸಿದನು ಅಂತ. ಅದಕ್ಕಿನ್ನ ಮುಂಚೆ ಇದ್ದಂತ ಮನೆತನಗಳು ದಕ್ಷಿಣ ಭಾರತಕ್ಕೆ ದೇವಾಲಯಗಳೇ ಕಟ್ಟಲು ಶುರು ಮಾಡಿದ್ದಿಲ್ಲ, ಅಥವಾ ದೇವಾಲಯಗಳೇನಂದ್ರಂತಾನೆ ಗೊತ್ತಿದ್ದಿಲ್ಲ. ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ದೇವಾಲಯಗಳನ್ನು ಕಟ್ಟಲು ಶುರು ಮಾಡಿದಂತ ಮನೆತನ ಯಾವ್ದಂತ ಕ್ವಶನ್ ಕೇಳಿದ್ದಾರೆ. ಶಾತವಾಹನ ಮನೆತನ ಅಂತ ನಾವು ಅಧ್ಯಯನ ಮಾಡ್ತೀವಿ, ತಿಳ್ಕೊಬೇಕಾಗುತ್ತೆ ಅಂತ. ನೆಕ್ಸ್ಟ್, ಸೀಸದ ನಾಣ್ಯಗಳನ್ನು ಪರಿಚಯಿಸಿದ.
ದಕ್ಷಿಣ ಭಾರತಕ್ಕೆ ಮೊದಲ ಬಾರಿಗೆ ಸೀಸದ ನಾಣ್ಯಗಳನ್ನು, ಇವರ ಸಾಮ್ರಾಜ್ಯದಲ್ಲಿ ಹಲವಾರು ಇದ್ವು. ಯಾವ ಬಂಗಾರದ ನಾಣ್ಯಗಳು ಸಿಕ್ಕವ, ಬೆಳ್ಳಿ ನಾಣ್ಯಗಳು ಸಿಕ್ಕವ, ತಾಮ್ರದ ನಾಣ್ಯಗಳು ಕೂಡ ಸಿಕ್ಕವ, ಆದರೂ ಸೀಸದ ನಾಣ್ಯಗಳು ಪರಿಚಯಿಸಿದ್ರು ಇವರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಓಕೆನಾ. ಇನ್ನೊಂದು ಮೇನ್ ಪಾಯಿಂಟ್, ಇಂಪಾರ್ಟೆಂಟ್ ಆದ ಕೃತಿ, ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡುವ ಪದ್ಧತಿಯನ್ನು ಆರಂಭಿಸಿದ ದೊರೆ ಯಾರು ಅಂತ ಕೇಳಿದ್ರೆ 1ನೇ ಶಾತಕರ್ಣಿ ಅಂತ. ಭೂಮಿ ದಾನ ಮಾಡುವುದಕ್ಕೂ ಶಾತವಾಹನರು ಭೂಮಿ ದಾನ ಮಾಡುವುದಕ್ಕಷ್ಟೇ ಅಲ್ಲ, ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡುವುದು ಮತ್ತು ಗೋದಾನ ಮಾಡುವುದು ಮತ್ತು ಬೆಳ್ಳಿ ದಾನ ಮಾಡುವುದು ಮತ್ತು ಗ್ರಾಮ ದಾನ ಮಾಡುವುದು, ಈ ರೀತಿ ದಾನಗಳನ್ನು ಬ್ರಾಹ್ಮಣರಿಗೆ ಮಾಡ್ತಿದ್ರು ಅಂತ ಹೇಳುವಂಥ ಶಾಸನ ಯಾವುದಂದ್ರೆ ನಾನಾಗಢ ಶಾಸನ. ಈ ನಾನಾಗಢ ಶಾಸನದ ಬಗ್ಗೆ ಸ್ವಲ್ಪ ಹೇಳ್ಬೇಕಪ್ಪ ಅಂದರೆ, ಈ ನಾನಾಗಢ ಶಾಸನ ಹೊರಡಿಸಿದಂಥ ವ್ಯಕ್ತಿ ನಾಗನಿಕ ಅಥವಾ ನಯನಿಕ ಅಂತ. ಈ ನಾನಾಗಢ ಶಾಸನದಲ್ಲಿ ಈ ಪದ್ಧತಿಗಳು ಜಾರಿಯಲ್ಲಿದ್ವು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಈ ನಾನಾಗಢ ಶಾಸನ ಮತ್ತೇನು ತಿಳಿಸ್ತದೆ ನಮಗೆ, ಈ ನಾನಾಗಢ ಶಾಸನದಲ್ಲಿ 3 ಅರಸರ ಹೆಸರುಗಳು ಕಂಡು ಬಂದಿವೆ. ಆ 3 ಅರಸರ ಹೆಸರುಗಳು ಯಾವ ಅಂದರೆ, ಒಬ್ಬ ಅರಸ ಕೃಷ್ಣ ಆದರೆ ಇನ್ನೊಬ್ಬಾತ 1ನೇ ಶಾತಕರ್ಣಿ ಅಂತ. ನಾನಾಗಢ ಶಾಸನ ಅಂತ ಹೋಗ್ಬಿಡ್ತಲ್ಲ, ಇಲ್ಲಿ ಇನ್ನೊಂದ್ಸಲ ಬರೀತೀನಿ. ನಾನಾಗಢ ಶಾಸನ ಕೃಷ್ಣ 1ನೇ ಶಾತಕರ್ಣಿ ಮತ್ತು ನಾಗನಿಕ ಹೆಸರು ಕಂಡು ಬಂದಿದೆ ಅಂತೆ. ಓಕೆನಾ. ಆಮೇಲೆ ಈ ನಾನಾಗಢ ಶಾಸನದ ವಿಶೇಷತೆ ಏನಂದ್ರೆ, ಇನ್ನೊಂದು, ಶಾತವಾಹನರು ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಹಿರಣ್ಯ ಗರ್ಭ ಯಾಗ ಮಾಡಿದ್ರು ಅಂತೇಳೋ ಶಾಸನ ನಾನಾಗಢ ಶಾಸನ. ಇದನ್ನು ನಾವು ಮರಿಬಾರ್ದು, ನಾಳೆ ಕ್ವಶನ್ ಕೇಳಿ. ಈ ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಹಿರಣ್ಯ ಗರ್ಭ ಯಾಗ ಇವು ಎಲ್ಲಿ ಉಲ್ಲೇಖಗೊಂಡಿವೆ ಅಂದ್ರೆ, ಯಾವ ಶಾಸನದಾಗ ಉಲ್ಲೇಖಗೊಂಡಿವೆ ಅಂದ್ರೆ ನಾನಾಗಢ ಶಾಸನದಾಗ ಉಲ್ಲೇಖಗೊಂಡಿವೆ ಅಂತೇಳಿ ಅಧ್ಯಯನ ಮಾಡಿವಿ. ನೆಕ್ಸ್ಟ್ ಮತ್ತೇನ್ ಮಾಡ್ದ, ಹಿರಣ್ಯ ಗರ್ಭ ಯಾಗ ಮಾಡಿದ, ರಾಜಸೂಯ ಯಾಗ ಮಾಡಿದ, ಅಶ್ವಮೇಧ ಯಾಗ ಮಾಡಿದಂತ 3 ಯಾಗಗಳನ್ನು ಮಾಡಿದಂತ ದೊರೆ ಯಾರು ಅಂತ ನಾವು ನೋಡಿದಾಗ 2ನೇ ಶಾತಕರ್ಣಿ ಅಂತೇಳಿ. ಸರ್ ನಮಗೆ ಗೊತ್ತು ಅಶ್ವಮೇಧ ಯಾಗ ಅಂದ್ರೆ ಏನಂತ ಗೊತ್ತು, ರಾಜಸೂಯ ಯಾಗ ಅಂದ್ರೆ ಏನಂತನೂ ಗೊತ್ತು, ಬಟ್ ಹಿರಣ್ಯ ಗರ್ಭ ಯಾಗ ಅಂದ್ರೆ ಏನ್ ಸರ್ ಅಲ್ವಾ? ಹಿರಣ್ಯ ಗರ್ಭ ಯಾಗ ಅಂದ್ರೆ ಹಲವಾರು ಸಾಮ್ರಾಜ್ಯಗಳನ್ನು ವಿಸ್ತರಣೆ ಮಾಡಿ ಒಂದು ಹೆಚ್ಚಿನ ಜ್ಞಾನಕ್ಕೋಸ್ಕರ ಮಾಡುವಂಥ ಯಾಗವನ್ನು ಹಿರಣ್ಯ ಗರ್ಭ ಯಾಗ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಈ ರೀತಿ 3 ಯಾಗಗಳನ್ನು ಈ ರೀತಿ 3 ಯಾಗಗಳನ್ನು ಮಾಡಿದಂಥ ಶಾತವಾಹನರ ದೊರೆ ಯಾರಂದ್ರೆ 2ನೇ ಶಾತಕರ್ಣಿ, ನೆನ್ಪಿಟ್ಕೋಬೇಕು ಅಂತ. ಓಕೆನಾ. ನೆಕ್ಸ್ಟ್ ಬಾಪ, 2ನೇ ಶಾತಕರ್ಣಿಯ ನಂತರ ಬರ್ತಕ್ಕಂಥ ರಾಜ ಯಾರಪ್ಪ, ಆಲ ಮಹಾರಾಜ. ಆಲ ಹೆಸರಿನಂತೆ ಹಾಲಿನಂತ ಮನಸ್ಸುಳ್ಳಂತ ವ್ಯಕ್ತಿ ಯಾರಪ್ಪ, ಆಲ ಮಹಾರಾಜ ಅಂತೇಳಿ. ಓಕೆನಾ. ಬಹಳ ಒಳ್ಳೆ ಮನುಷ್ಯ ಆಯ್ತು, ಶಾತವಾಹನ ಮನೆತನಗಳಲ್ಲೇ ಬಹಳ ಒಳ್ಳೆ ಮನುಷ್ಯ, ಬಹಳ ಶಾಂತಿ ಪ್ರಿಯ ವ್ಯಕ್ತಿ, ಬಹಳ ಮೃದುವಾದಂಥ ವ್ಯಕ್ತಿ, ಯಾರು ಕೂಡ ಜಗಳ ಮಾಡೋನಲ್ಲ, ಒಂದ್ ವೇಳೆ ಯಾರಿಗೂ ಪೆನ್ ಚುಚ್ಚೋನು ಅಲ್ಲ, ಪೆನ್ ಚುಚ್ಚಿದ್ರು ಎಲ್ಲಿ ಬಿಡ ಅನ್ನೋಂಥ ವ್ಯಕ್ತಿ ಯಾರು, ಆಲ ಮಹಾರಾಜ. ಅಂತಹ ಸ್ವಭಾವ ಇದ್ದಂಥ ವ್ಯಕ್ತಿ ನಮ್ಮ ಆಲ ಮಹಾರಾಜ ಅಂತ. ಆಲ ಮಹಾರಾಜ 17ನೇ ದೊರೆಯಾದ ಈತ ಶಾಂತಿ ಪ್ರಿಯ ವ್ಯಕ್ತಿಯಾಗಿದ್ದ, ಮೃದುವಾದ ವ್ಯಕ್ತಿಯಾಗಿದ್ದ ಮತ್ತು ಬಿಲ್ಲುವಿದ್ಯೆಯಲ್ಲಿ ಬಹಳ ಪರಿಣಿತಿ ಹೊಂದಿದಂಥ ವ್ಯಕ್ತಿ. ಸೈಲೆಂಟ್ ಆಗಿದ್ರು, ಬಹಳ ಪರಿಣಿತಿಯಿಂದ ಹೊಂದಿದಂಥ ವ್ಯಕ್ತಿ. ಸೈಲೆಂಟ್ ಆಗಿರ್ತಾನ, ಒಳ್ಳೆ ಟ್ಯಾಲೆಂಟ್ಗಳು ಇರ್ತಾವ ನೋಡಿರ್ತಾರೆ, ಅದರಂಗೆ ಆಲ ಮಹಾರಾಜ ಒಬ್ಬ ಇದ್ದ ಅಂತ. ಓಕೆನಾ. ನೆಕ್ಸ್ಟ್, ಇವನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಾಗ, ಶ್ರೀಲಂಕಾವನ್ನು ಕೆಲವೊಂದು ಬುಕ್ಕಲ್ಲಿ ಸಿಂಹಳ ದೊರೆ ಅಂತ ಕಟ್ಟಾರ. ಸಿಂಹಳದ ದೊರೆಯ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿ ಅಲ್ಲಿದ್ದಂಥ ಅವನ ಮಗಳಾದಂಥ ಲೀಲಾವತಿ ಎಂಬುವಳನ್ನು ವಿವಾಹವಾಗಿ ಬಂದಿದ್ದ. ಪ್ರೀತಿ ಮಾಡಿ ವಿವಾಹವಾಗಿ ಬಂದು ಅವಳ ನೆನಪಿನಲ್ಲಿ ಒಂದು ಕೃತಿ ಬರಿತಾನ, ಯಾವುದು, ಲೀಲಾವತಿ ಕಲ್ಯಾಣ ಅಂತ. ಓಕೆನಾ, ನೆನಪಿರ್ಬೇಕು. ಶ್ರೀಲಂಕಾದ ದಾಳಿ ಮಾಡಿದಾಗ ಬರೆದಂಥ ಕೃತಿ ಯಾವ್ದಪ್ಪ, ಲೀಲಾವತಿ ಕಲ್ಯಾಣ ಅಂತ. ಇವನ ಒಂದು ಶ್ರೇಷ್ಠವಾದ ಕೃತಿ ಆಲನ ಗಾಥಾ ಸಪ್ತಪದಿ. ಇದು ನಮಗೆ ಪ್ರಾಕೃತ ಭಾಷೆಯಲ್ಲಿ ಸಿಗ್ತತೆ ಓದಕ್ಕೆ ಅಂತ. ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಆಲನ ಗಾಥಾ ಸಪ್ತಪದಿ 700 ಶ್ಲೋಕಗಳನ್ನು ಹೊಂದಿದ್ದು, ಮೊದಲನೇ ಶ್ಲೋಕ ಶಿವನ ಶ್ಲೋಕದಿಂದ ಪ್ರಾರಂಭವಾಗ್ತತೆ ಅಂತ ಓದ್ತೀವಿ ಅಂತ. ಬರೆದಂತ ಯಾರಪ್ಪ, ಆಲ. ಇದು ಒಂದು ಶೃಂಗಾರ ಕಾವ್ಯ ಎನಿಸಿದ ಕೃತಿ. ಇದು ನಮ್ಗೆ ಇನ್ನೂ ಏನು
ಶಾತವಾಹನರ ಬಗ್ಗೆ ಏನು ತಿಳಿಸ್ತತೆ ಅಂತ ಗೊತ್ತಾ ನೋಡಿದಾಗ, ಅಲ್ಲಿದ್ದಂಥ ಪ್ರಜೆಗಳ ಸ್ಥಿತಿ ಅಥವಾ ಜನರ ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಕೃತಿ ಆಲನ ಗಾಥ ಸಪ್ತಪತಿ ಮರಿಬಾರ್ದು ಅಂತ. ಇವನು ಇನ್ನೆರಡು ಕೃತಿನೂ ಬರೀತಾನ, ಇವನು ನೆನಪಿರ್ಲಿ, ಇದು ಇಂಪಾರ್ಟೆಂಟ್ ಕೃತಿ. ಗಾಥ ಸಪ್ತಪತಿ ಆದ್ರ ಇನ್ನೆರಡು ಕೃತಿ ಆಲನ ಲೀಲಾವತಿ ಕಲ್ಯಾಣ ಮತ್ತು ಸತ್ಯಸಹಿ ಅಂತೇಳಿ, ಓಕೆನಾ, ಮರಿಬಾರ್ದು ಅಂತ. ನೆಕ್ಸ್ಟ್ ಇವನ ನಂತರ ಬರ್ತಾನ ಯಾರಪ್ಪ, ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಪ್ರಸಿದ್ಧ ದೊರೆ, ರಣಭಯಂಕರ, ಏನ ಸೋಲಿಲ್ಲದ ಸರದಾರ, ಸಾಹಸಿ, ಸಮರ್ಥ ಆಡಳಿತಗಾರ. ಏನ ಸೋಲಿಲ್ಲದ ಸರದಾರ ಅಂತ ಕರೆಯಕ್ಕೇನು ಸಾಧ್ಯ, ಕರೆಯಕ್ಕೇನು ಕಾರಣಪ್ಪ ಅಂತ ಕೇಳಿದ್ರೆ, ಶಕರ ರುದ್ರಧಾಮನಿಂದ ಬಿಟ್ಟರೆ ಅಂತಿಮ ಕಾಲದಲ್ಲಿ, ಇವನ ಅಂತಿಮ ಕಾಲದಲ್ಲಿ ಶಕರ ರುದ್ರಧಾಮನ ಅಂತ ಬರ್ತಾನೆ, ಅವನಿಂದ ಬಿಟ್ಟರೆ ಇನ್ನು ಉಳಿದಂತ ಯಾವ ದೊರೆಯಿಂದನೂ ಸೋತಂತ ವ್ಯಕ್ತಿ ಅಲ್ಲ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ. ಏನ 23ನೇ ದೊರೆಯಾದ ಈತ, ಇವನ ಆಳ್ವಿಕೆಯ ಕಾಲದಲ್ಲಿ ಯವನರು, ಶಕರು, ಚೋಳರು, ಚೇರರು, ಕ್ಷತ್ರಪರು ಇನ್ನು ಮುಂತಾದ ದೊರೆಗಳನ್ನು ಮನೆತನಗಳನ್ನು, ರಾಜಮನೆತನಗಳನ್ನು ಸೋಲಿಸುವುದರ ಮುಖಾಂತರ ಇಡೀ ದಕ್ಷಿಣ ಭಾರತದ ಸಾಮ್ರಾಜ್ಯವನ್ನು ತನ್ನ ಆಧಿಪತ್ಯಕ್ಕೆ ಒಳಪಡಿಸಿಕೊಂಡು ಮತ್ತೆ ಮೂರು ಸಮುದ್ರಗಳ ಆಧಿಪತ್ಯವನ್ನು ತನ್ನ ವಶಕ್ಕೆ ಪಡೆದುಕೊಂಡಂತ ಬಿರುದು ಮಹಾರಾಜಾದಿರಾಜ ತ್ರೈ ಸಮುದ್ರ ತೋಯ ಪಿತಾವಾಹನ. ಓಕೆನಾ, ತ್ರೈ ಸಮುದ್ರ ತೋಯ ಪಿತಾವಾಹನ ಅಂತಾನು ಕರೀತಾರ. ಆ 3 ಸಮುದ್ರಗಳ, ಯಾವ 3 ಸಮುದ್ರ? ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ. ಈ 3 ಸಮುದ್ರಗಳ ಆಧಿಪತ್ಯವನ್ನು ಪಡೆದುಕೊಂಡು ಈ 3 ಸಮುದ್ರಗಳಲ್ಲಿ ತನ್ನ ಕುದುರೆಗಳ ನೀರು ಕುಡಿಸಿದ ಅಂತೇಳಿ ಅಧ್ಯಯನ ಮಾಡ್ತೀವಿ ನಾವು. ಹಂಗಾಗಿ ಇವನಿಗೆ ಬಂದಂತ ಬಿರುದ ಯಾವ್ದಪ್ಪ? ತ್ರೈ ಸಮುದ್ರ ತೋಯ ಪಿತಾವಾಹನ ಅಂತ. ಇವನ ಮುಂದೆ ಇದ್ದಂತ ದೊರೆಗಳು ಶಾತವಾಹನ ಮನೆತನವನ್ನು ಕಳೆದುಕೊಂಡಿದ್ದರು. ಆ ಕಳೆದುಕೊಂಡಂತ ಪ್ರದೇಶಗಳನ್ನು ಸಮರ್ಥವಾಗಿ ಎದುರಿಸಿ ಕಳೆದುಕೊಂಡಂತ ಮನೆತನಗಳನ್ನು ಮತ್ತು ಮರುಸ್ಥಾಪನೆ ಮಾಡಿ, ಶಾತವಾಹನರ ಮನೆತನವನ್ನು ಮರುಸ್ಥಾಪನೆ ಮಾಡಿದ್ದಕ್ಕಾಗಿ ಬಂದಂತ ಬಿರುದು ಶಾತವಾಹನರ ಕುಲ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಪಡೆದಿರ್ತಾನ ಅಂತ. ಇನ್ನೊಂದು ಮಹಾರಾಜ ಎಂಬ ಬಿರುದು ಕೂಡ ಇದು ಇರ್ತತೆ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಅಂತ. ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದು ಯಾವ್ದಪ್ಪ ಅಂದ್ರೆ, ಶಕರ ದೊರೆ ನಹಪಾಣನ ಸೋಲಿಸಿದ್ದು ಇವನ ಶ್ರೇಷ್ಠವಾದ ಕೃತಿ. ಶಕರೊಂದಿಗೆ ಅಂತಿಮವಾಗಿ ದೀರ್ಘಾವಧಿಯಾಗಿ ಯುದ್ಧ ಮಾಡ್ತಾನ ಅಂತ. ಶಕರ ಯಾರು? ನಹಪಾಣ ಅಂತ. ಈ ನಹಪಾಣನೊಂದಿಗೆ ಯುದ್ಧ ಮಾಡಿ ನಹಪಾಣನನ್ನು ಸೋಲಿಸಿ ಅವನ ನಾಣ್ಯಗಳ ಮೇಲೆ ತನ್ನ ರಾಜ್ಯಾಲಾಂಛನವನ್ನು ಮುದ್ರಿಸಿ ತನ್ನ ಸಾಮ್ರಾಜ್ಯದ ಒಳಗೆ ಚಲಾವಣೆಗೆ ತಂದ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಕ್ವಶನ್ ಕೇಳಿದ್ದಾರೆ, ಯಾವ ರಾಜನನ್ನು ಸೋಲಿಸುವುದರ ಮುಖಾಂತರ ಗೌತಮಿ ಪುತ್ರ ಶಾತಕರ್ಣಿ ಅವನ ನಾಣ್ಯಗಳ ಮೇಲೆ ರಾಜ್ಯ ಲಾಂಛನವನ್ನು ಮುದ್ರಿಸಿದ್ದ ಅಂತ ಕೇಳ್ಯಾರ. ನೆನಪಿರ್ಬೇಕು, ನಹಪಾಣರ ನಾಣ್ಯದ ಮೇಲೆ ತನ್ನ ರಾಜ್ಯ ಲಾಂಛನವನ್ನು ಮುದ್ರಿಸಿದ್ದ ಯಾರು? ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆ, ಇವನ ಬಗ್ಗೆ ತಿಳಿಸುವಂತ ಶಾಸನ ನಾಸಿಕ್ ಶಾಸನ. ನಾಸಿಕ್ ಶಾಸನ ಇಡೀ ಗೌತಮಿ ಪುತ್ರನ ಜೀವನವನ್ನು ಎಳೆ ಎಳೆಯಾಗಿ ಬಿಚ್ಚಿಕೊಡ್ತಕ್ಕಂಥ ಶಾಸನ. ಇದನ್ನು ಹೊರಡಿಸಿದಂಥವಳು ಗೌತಮಿ ಬಾಲಶ್ರೀ ಅಂತೇಳಿ. ಇವನ ತಾಯಿ ಗೌತಮಿ ಬಾಲಶ್ರೀ ಹೊರಡಿಸುತ್ತಾಳ. ನಮಗೆ ಓದಾಕ ನಾಸಿಕ್ ಶಾಸನ ಪ್ರಾಕೃತ ಭಾಷೆಯಲ್ಲಿ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಸಿಗ್ತತೆ ಅಂತ. ಓಕೆನಾ? ಈ ರೀತಿ ನಾವು ಕರ್ನಾಟಕ ಇತಿಹಾಸದಾಗ ಶ್ರೇಷ್ಠ ದೊರೆ, ಕರ್ನಾಟಕ ಇತಿಹಾಸದ ಶಾತವಾಹನ ಮನೆತನದ ಹೀರೋ ಎಂದು ಕರೆಸಿಕೊಳ್ಳುವ ಗೌತಮಿ ಪುತ್ರ ಶಾತಕರ್ಣಿ. ತೆಲುಗು ಫಿಲ್ಮ್ ನೋಡಿದಿರಿ, ಗೌತಮಿ ಪುತ್ರ ಶಾತಕರ್ಣಿ. ಯಾರ್ತಾ ಇದಾರ? ಬಾಲಯ್ಯ, ಜೈ ಬಾಲಯ್ಯ. ಶರಣಮ ರಣಮ ಎಂಬ ಒಂದು ಯುದ್ಧ ಶೈಲಿಯ ನೀತಿಯನ್ನು ಅಳವಡಿಸಿಕೊಂಡು ಹಲವಾರು ರಾಜ್ಯ ಮನೆತನಗಳನ್ನು ಸೋಲಿಸುವುದರ ಮುಖಾಂತರ ಡೆಮಿಟ್ರಿಯಸ್ ಎಂಬ ವ್ಯಕ್ತಿಯನ್ನು ಅತಿ ನಿಕೃಷ್ಟವಾಗಿ ಸೋಲಿಸಿ ದಕ್ಷಿಣ ಭಾರತದ ಶ್ರೇಷ್ಠ ದೊರೆಯ ಅಂದಿನ ಪ್ರಸಿದ್ಧ ದೊರೆ ಎಂದೆನಿಸಿಕೊಳ್ಳುವ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ. ಇವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ದೊರೆ ಟಾಲೆಮಿ, ಮರಿಬಾರ್ದು. ಕರ್ನಾಟಕ ಇತಿಹಾಸಕ್ಕೆ ಭೇಟಿ ಕೊಟ್ಟಂತ ಗ್ರೀಕ್ ದೊರೆ ಕರ್ನಾಟಕ ಇತಿಹಾಸದ ಶಾತವಾಹನ ಮನೆತನಕ್ಕೆ ಮತ್ತು ಗೌತಮಿ ಪುತ್ರ ಶಾತಕರ್ಣಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ದೊರೆ ಇತಿಹಾಸಕಾರ ಯಾರಪ್ಪ ಅಂದ್ರೆ ಟಾಲೆಮಿ ಅಂತ. ಇವನು ಬರೆದಂತ ಕೃತಿ ಗೊತ್ತು ನಮಗೆ,
ಎ ಗೈಡ್ ಆಫ್ ಜಿಯೋಗ್ರಫಿ ಅಂತ. ಓಕೆನಾ, ಮರಿಬಾರ್ದು ಅಂತ. ರೈಟ್. ಇವನ ಶಾಸನದಲ್ಲಿ, ನಾಸಿಕ್ ಶಾಸನದಲ್ಲಿ ಏನು ಹೇಳ್ತಪ್ಪ, ನಮ್ಮ ಶಾತಕರ್ಣಿ ಬಗ್ಗೆ ಅಂತ ಅಧ್ಯಯನ ಮಾಡಿದಾಗ ಇವನೊಬ್ಬ ಅನುಕಂಪ ದೊರೆ, ಬಹಳ ಒಳ್ಳೆಯ ದೊರೆ, ಪ್ರಜಾಹಿತಾಸಕ್ತಿಯನ್ನು ಹೊಂದಿದಂಥ ದೊರೆ. ಓಕೆನಾ, ಯಾವುದೇ ರೀತಿ ಪ್ರಜೆಗಳಿಗೆ ತೊಂದರೆ ಮಾಡದಂಥ ದೊರೆ, ಧರ್ಮಕ್ಕನುಗುಣವಾಗಿ ತೆರಿಗೆ ವಿಧಿಸುತ್ತಿದ್ದ. ಅಂದರೆ ಈ ಧರ್ಮದರ್ಗಿಷ್ಟು, ಈ ಧರ್ಮದರ್ಗಿಷ್ಟು ಅಂತೇಳಿ ತೆರಿಗೆ ವಿಧಿಸಿದ್ದ ದೊರೆ ಯಾರಪ್ಪ? ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ನಾಸಿಕ್ ಶಾಸನದಾಗ ಉಲ್ಲೇಖ ಐತೆ. ನಾನು ಹೇಳಿದ್ದಲ್ಲ, ಯಾವುದೋ ನಾಸಿಕ್ ಶಾಸನದಾಗ ಉಲ್ಲೇಖಗೊಂಡದೆ ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿದ್ದಾರೆ ಅಂತ. ಓಕೆನಾ, ಇಷ್ಟು ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಕೇಳಿದ್ರೆ ನಮ್ಮ ಶಾತವಾಹನ ಮನೆತನ ಅಂತೇಳಿ ಎಕ್ಸಾಮ್ ದೃಷ್ಟಿಯಿಂದ ಕ್ವಶನ್ ಬಂದಾವ ಅಂದರೆ ಅತಿ ಹೆಚ್ಚು ಕ್ವಶನ್ ಶಾತಕರ್ಣಿಯ ಮೇಲೆ ಬರ್ತವೆ ಅಂತ. ಅದು ಗೌತಮಿ ಪುತ್ರ ಶಾತಕರ್ಣಿ ಮೇಲೆ ಬರ್ತಾವ ಅಂತೇಳಿ. ಓಕೆನಾ, ನೆಕ್ಸ್ಟ್ ಇವನ ಮಗ ವಶಿಷ್ಠ ಪುತ್ರ ಪುಲಮಾಯಿ ಅಂತ. ಓಕೆನಾ, ವಶಿಷ್ಠ ಪುತ್ರ ಪುಲಮಾಯಿ ಇವನ ಕಾಲದಲ್ಲಿ ಏನೇನೆಲ್ಲ ಸಾಧನೆಗಳು ಮಾಡ್ತಾನ ಅಂತ ಅಧ್ಯಯನ ಮಾಡ್ತಾ ಹೋದಾಗ, ಇವನ ಕಾಲದಲ್ಲಿ ನೌಕಾ ಅಂದ್ರೆ ಹಡಗುಗಳ ವ್ಯವಸ್ಥೆ ವೃದ್ಧಿ ಆಯಿತು ಅಂತೆ. ಓಕೆನಾ, ಹಡಗುಗಳ ವ್ಯವಸ್ಥೆ ವೃದ್ಧಿ ಆಯಿತು ಅಂತ ಇವನ ಕಾಲದಲ್ಲಿ. ಯಾರು? ವಶಿಷ್ಠ ಪುತ್ರ ಯಾವ್ದಪ್ಪ? ವಶಿಷ್ಠ ಪುತ್ರ ಪುಲಮಾಹಿ. ಈ ವಶಿಷ್ಠ ಪುತ್ರನ ಪುಲಮಾಯಿಯ ಕಾಲದಲ್ಲಿ ನೌಕಾ ಸೇನೆ, ಇದು ಹಡಗು ಸೇನೆ ವೃದ್ಧಿ ಆಯಿತು, ಅತಿ ಹೆಚ್ಚು ಬೆಳವಣಿಗೆ ತಂದ ನೌಕಾ ಸೇನೆಯನ್ನು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಇವನು ಆಮೇಲೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಅಮರಾವತಿ ಸ್ತೂಪವನ್ನು ನಿರ್ಮಿಸಿದ. ಅಮರಾವತಿ ಸ್ತೂಪ ಬೌದ್ಧರ ಸಂಬಂಧಪಟ್ಟಂತೆ, ಬೌದ್ಧರ ಹೀನಯಾನ ಪಂಥಕ್ಕೆ ಸಂಬಂಧಪಟ್ಟಂತ ಅಮರಾವತಿ ಸ್ತೂಪವನ್ನು ನಿರ್ಮಿಸಿದ ಮತ್ತು ನವನಗರವನ್ನು ನಿರ್ಮಿಸಿದ. ಅದೇ ಆಂಧ್ರ ಪ್ರದೇಶದಲ್ಲಿ ನವನಗರವನ್ನು ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದು ಪಡೆದ ಅಂತೇಳಿ ನಾವು ಎಲ್ಲಿ ನೋಡ್ತೀವಿ ಅಂದರೆ ಗುಜರಾತ್ನಲ್ಲಿ ಸಿಕ್ಕಂತ ಗಿರ್ನಾರ್ ಶಾಸನದಲ್ಲಿ ನೋಡ್ತೀವಿ ಅಂತ. ಕೆಲವೊಂದು ಬುಕ್ಗಳನ್ನ ಅಧ್ಯಯನ ಮಾಡಿದಾಗ ಈ ವಶಿಷ್ಠ ಪುತ್ರ ಪುಲಮಾಯಿ ಕರ್ನಾಟಕದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸಿಕ್ಕಂತ ಸನ್ನತಿ ಶಾಸನ ಇವನ ಆಳ್ವಿಕೆಯಲ್ಲಿ ಪ್ರಸಿದ್ಧಿಯಾಗಿತ್ತು. ಯಾರು? ವಶಿಷ್ಠ ಪುತ್ರ ಪುಲಮಾಯಿ ಈ ಸನ್ನತಿ ಶಾಸನವನ್ನು ಬೆಳಕಿಗೆ ತಂದಿದ್ದ. ಒಂದು ಬುಕ್ಕಲ್ಲಿ ಇವನೇ ಹೊರಡಿಸಿದ್ದ ಅಂತೇಳಿ ಉಲ್ಲೇಖಗೊಂಡೈತೆ ಅಂತ. ಏನ ಯಾವ ರೀತಿ ನೆನಪಿರ್ಲಿ, ನಾಳೆ ದುರದೃಷ್ಟಕ್ಕೆ ಸನ್ನತಿ ಶಾಸನವನ್ನು ಸನ್ನತಿ ಶಾಸನ ಯಾವ ದೊರೆಗೆ ಸಂಬಂಧಪಟ್ಟತೆ ಅಂತ ಕೇಳಿದ್ರೆ ನಾವು ವಶಿಷ್ಠ ಪುತ್ರ ಪುಲಮಾಯಿಗೆ ಸಂಬಂಧಪಟ್ಟತೆ ಅಂತ ಬರಿಬೇಕು ಅಂತ. ಓಕೆನಾ, ಸನ್ನತಿ ಶಾಸನ ಕರ್ನಾಟಕದ ಅತಿ ದೊಡ್ಡ ಶಾಸನ ಅಂತಲೂ ಕರೀತಾರ, ನೆನಪಿರ್ಬೇಕು. ಯಾವುದು? ಸನ್ನತಿ ಶಾಸನ ಕರ್ನಾಟಕದ ಅತಿ ದೊಡ್ಡ ಶಾಸನ ಅಂತಲೂ ಕರೀತಾರ. ಇಷ್ಟು ವಶಿಷ್ಠ ಪುತ್ರ ಪುಲಮಾಯಿಯ ಬಗ್ಗೆ ಅಂತ. ಇವನ್ ನಂತರ ಬರ್ತಾನ ಶಾತವಾಹನರ ಕಡೆಯ ದೊರೆ, ಕೊನೆಯ ದೊರೆ. ನೆನಪಿರ್ಲಿ, ಶಾತವಾಹನರ ಕೊನೆಯ ದೊರೆ ಅಂತ ಒಂದು ವರ್ಡ್ ಆನ್ಸರ್ ಕೇಳ್ತಾರ. ಯಜ್ಞೇಶ್ವರಿ ಶಾತಕರ್ಣಿ, ಕ್ರಿಸ್ತ ಶಕ 174ರಿಂದ 203 ಕ್ರಿಸ್ತ ಶಕ. ನೆನಪಿರ್ಲಿ. ನಿಮಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನೆನಪಿರ್ಬೇಕು, ನಾ ಇಷ್ಟು ದಿನ ಏನು ಓದಿವಿ, ಕ್ರಿಸ್ತ ಶಕ ಕ್ರಿಸ್ತ ಶಕ 78 ಎಂಬ ಶಕವರ್ಷವನ್ನು ಜಾರಿಗೆ ತಂದವರು ಕುಶಾನರು. ಹೌದಾ? ಕುಶಾನರಲ್ಲಿ ಕನಿಷ್ಕ ಜಾರಿಗೆ ತಂದ ಅಂತೇಳಿ ಅಧ್ಯಯನ ಮಾಡೀವಿ, ಓದಿವಿ. ಅಷ್ಟೋ ಕ್ವಶನ್ ಪೇಪರ್ನ ಕ್ವಶನ್ ಆಗಿದ್ದು ಕೂಡ. ಹೌದಾ? ನಾವು ಕೆಲವೊಂದು ಈ ಶಾತವಾಹನರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಹಲವಾರು ಇತಿಹಾಸಕಾರರು ಹೇಳ್ತಾರ, ಕ್ರಿಸ್ತ ಶಕ 78 ಶಕವರ್ಷವನ್ನು ಜಾರಿಗೆ ತಂದರು ಶಾತವಾಹನರೇ ಅಂತ. ಶಾತವಾಹನರೇ ಜಾರಿಗೆ ತಂದ್ರು ಅಂತೇಳಿ ಅಧ್ಯಯನ ಮಾಡಿವಿ ಅಂತ. ನೆನಪಿರಲಿ, ಡಿಪೆಂಡ್ ಅಪಾನ್ ಆಪ್ಷನ್. ಯಾವ ರೀತಿ ಕ್ವಶನ್ ಕೇಳ್ತಾರ, ಯಾವ ರೀತಿ ಆಪ್ಷನ್ ಕೊಡ್ತಾರ, ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತಂತ. ನಾಳೆ ಕ್ರಿಸ್ತ ಶಕ 78 ಶಕವರ್ಷವನ್ನು ಪ್ರಾರಂಭ ಮಾಡಿದ ಮನೆತನ ಯಾವ್ದಂತ ಕೇಳಿದಾಗ
ಕುಶಾನ ಮನೆತನ ಇಲ್ಲ, ಶಾತವಾಹನ ಮನೆತನ ಇತ್ತು ಅಂದ್ರೆ ಶಾತವಾಹನ ಮನೆತನ ಟಿಕ್ ಆಗಿ ಬರ್ಬೇಕಾಗಿ ಟಿಕ್ ಆಗಿ ಬರ್ಬೇಕು ಅಂತ. ಆಮೇಲೆ ಶಾತವಾಹನ ಮನೆತನ ಇಲ್ಲಪ್ಪ ಕುಶಾನದ ಮನೆತನ ಐತೆ ಅಂದ್ರೆ ಕುಶಾನದ ಮನೆತನ ಆಗಿ ಟಿಕ್ ಆಗಿ ಬರಬೇಕು ಅಂತ. ಓಕೆನಾ. ಶಕವರ್ಷದ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಅಂತೇಳಿ ಈ ರೀತಿ ಇತಿಹಾಸಕಾರರು ಕೊಟ್ಟಂತ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ. ಓಕೆ. ಇವನ ಯಾರು ಯಜ್ಞಕ್ಷಿತ್ ಶಾತಕರ್ಣಿ ಶಾತವಾಹನದ ಕೊನೆಯ ದೊರೆಯಾದ ಈತ ತನ್ನ ನಾಣ್ಯಗಳ ಮೇಲೆ ಶಂಖ, ಹಡಗು ಮತ್ತು ಮೀನಿನ ಚಿತ್ರಗಳು ಕಂಡು ಬಂದಿವೆ. ಈ ಶಂಖ, ಹಡಗು, ಮೀನಿನ ಚಿತ್ರಗಳು ನಮಗೆ ಯಾವುದರ ಪರಿಕಲ್ಪನೆ ಕೊಡ್ತಾವಂತ ನೋಡಿದಾಗ ಶಾತವಾಹನರು ವಿದೇಶಿಯದೊಂದಿಗೆ ವ್ಯಾಪಾರ ವಹಿವಾಟು ಹೊಂದಿದ್ರು. ಈ ನಾಣ್ಯಗಳಲ್ಲಿ ಕಂಡು ಬಂದಿರೋ ಈ ಚಿತ್ರಗಳನ್ನು ನಾವು ಗಮನಿಸಿದಾಗ ಇವರು ವಿದೇಶಿಯದೊಂದಿಗೆ ವ್ಯಾಪಾರ ವಹಿವಾಟು ಹೊಂದಿದ್ರು. ಅಂದ್ರೆ ಬಂದರುಗಳ ಮುಖಾಂತರ ತಮ್ಮ ಅಗತ್ಯವಾದ ವಸ್ತುಗಳನ್ನು ವಿದೇಶಕ್ಕೆ ಮಾರಾಟ ಮಾಡ್ತಿದ್ರು. ಅಲ್ಲಿಂದಂತ ವಸ್ತುಗಳನ್ನು ಇವರಿಗೆ ಆಮದು ಮಾಡ್ಕೊಂತಿದ್ರು. ರಫ್ತು ಆಮದು ವಹಿವಾಟು ಇತ್ತು ಇವರ ಕಾಲದಲ್ಲಿ ಅಂತೇಳಿ ನಮಗೆ ತಿಳಿಯಪಡಿಸ್ತದೆ. ಈ ನಾಣ್ಯಗಳು ಇವನ ನಾಣ್ಯಗಳು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಮತ್ತೆ ಇವನು ಬೌದ್ಧ ಧರ್ಮಕ್ಕೆ ವಿಶೇಷವಾದ ಪ್ರೋತ್ಸಾಹ ನೀಡಿದ್ದ ಅಂತೇಳಿ ಕೂಡ ಅಧ್ಯಯನ ಮಾಡ್ತೀವಿ ಅಂತ. ಓಕೆ, ಮರಿಬಾರ್ದು. ಯಜ್ಞಕ್ಷಿತ್ರಾತಕರ್ಣಿ ಕೊನೆಯ ದೊರೆ, ಇವನ ನಾಣ್ಯಗಳಲ್ಲಿ ಶಂಖ, ಹಡಗು, ಮೀನಿನ ಚಿತ್ರಗಳು ಕಂಡು ಬಂದಿವೆ ಅಂತ. ಓಕೆ, ಇವರ ಆಡಳಿತವನ್ನು ನಾವು ಗಮನಿಸಿದಾಗ ಸೇಮ್ ಮೌರ್ಯರ ಆಡಳಿತ ಯಾವ್ದು ರೀತಿ ಇತ್ತು ಅವರ ತದ್ರೂಪಿಯಾಗಿ ಅವರ ಪ್ರತಿಬಿಂಬದಂತೆ ಶಾತವಾಹನ ಮನೆತನದ ಆಡಳಿತ ಕೂಡ ನಡೆದುಕೊಂಡು ಬಂದಿತ್ತು ಅಂತ. ಇದಕ್ಕೆ ಸಹಾಯಕವಾದ ಒಂದು ಕೃತಿ ಎಲ್ಲಿ ಯಾವುದು ಮೌರ್ಯರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಕೌಟಿಲ್ಯ ಯಾರು ಕೌಟಿಲ್ಯ ಅಥವಾ ಇನ್ನೊಂದು ಹೆಸರು ಏನಂತ ವಿಷ್ಣುಗುಪ್ತ ಅಥವಾ ಇನ್ನೊಂದು ಹೆಸರು ಚಾಣಕ್ಯ. ಈ ರೀತಿ ಹಲವಾರು ಹೆಸರುಗಳು ಹೊಂದಿದಂತ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಈತ ಬರೆದಂತ ಕೃತಿ ಅರ್ಥಶಾಸ್ತ್ರ ಕೃತಿ. ಈ ಅರ್ಥಶಾಸ್ತ್ರ ಕೃತಿ ರಾಜ್ಯಾಡಳಿತದ ಬಗ್ಗೆ ಹಲವಾರು ಮಾಹಿತಿಯನ್ನು ಕೊಡ್ತಿತ್ತು. ಈ ಕೃತಿಯಂತೆ ಮೌರ್ಯರು ಕೂಡ ತಮ್ಮ ರಾಜ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಿದ್ರು. ಆಗ ಮೌರ್ಯರ ಆಡಳಿತದಂತೆ ನಮ್ಮ ಶಾತವಾಹನರು ಕೂಡ ಆಡಳಿತವನ್ನು ಬೆಳೆಸಿಕೊಂಡು ಬಂದಿದ್ರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಅಂತ. ಅಂದ್ರೆ ಈ ಅರ್ಥಶಾಸ್ತ್ರ ಕೃತಿ ನಮ್ಗೆ ಯಾವ ರೀತಿ ನಮ್ಗೆ ಅಧ್ಯಯನ ಮಾಡಲು ಸಿಕ್ತು, ಇದನ್ನು ಬೆಳಕಿಗೆ ತಂದವರು ಯಾರು ಅಂತ ನಾವು ನೋಡಿದಾಗ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಅರ್ಥಶಾಸ್ತ್ರ 1890ರಲ್ಲಿ ಸ್ಥಾಪನೆ ಆದಂತ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯಲ್ಲಿ ಯಾರು ಕಂಡುಹಿಡಿದಾರ? ಶ್ಯಾಮಶಾಸ್ತ್ರಿ ಅನ್ನೋ ವ್ಯಕ್ತಿ 1905ರಲ್ಲಿ ಕಂಡುಹಿಡಿತಾನಂತೆ. ಓಕೆನಾ. 1905ರಲ್ಲಿ ಅರ್ಥಶಾಸ್ತ್ರ ಕೃತಿಯನ್ನು ಸಂಶೋಧಿಸಿದ ಶ್ಯಾಮಶಾಸ್ತ್ರಿ ಅವರು ಮೈಸೂರಿನ ಓರಿಯೆಂಟ್ ಲೈಬ್ರರಿಯಲ್ಲಿ, ಅದೇ 1909ರಲ್ಲಿ ತೆಲುಗಿನಲ್ಲಿ ಸಂಶೋಧಿಸಿದವರು ಯಾರಂದ್ರೆ ಗಣೇಶ ಅಂತ. ಗೋಲ್ಡನ್ ಟರ್ ಗಣೇಶ್ ಅಲ್ಲ, ತೆಲುಗಿನಾಗ ಒಬ್ಬ ಗಣೇಶ್ ಅಂತದನಪ್ಪ ಆತ. ಆ ಗಣೇಶ ತೆಲುಗಿನಾಗ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಸಂಶೋಧಿಸಿದ ಅಂತ. ಆಮೇಲೆ ಈ ಒಂದು PUC ಕ್ವಶನ್ ಪೇಪರ್ 2019 ನಡೆದಂತ PUC ಕ್ವಶನ್ ಪೇಪರ್ ಅರ್ಥಶಾಸ್ತ್ರದ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರ. ಅರ್ಥಶಾಸ್ತ್ರ ಬರೆದವ್ರು ಯಾರು ಕೇಳ್ಯಾರ? ಕೌಟಿಲ್ಯ. ಸಂಶೋಧಿತ ಯಾರು ಕೇಳ್ಯಾರ? ಕನ್ನಡದಲ್ಲಿ ಶ್ಯಾಮಶಾಸ್ತ್ರಿ. ಈ ರೀತಿ ಕೇಳಿದ್ದಾರೆ. ಬಟ್ ಇನ್ನೊಂದು ಏನ್ ಕೇಳ್ಯಾರ? ಅರ್ಥಶಾಸ್ತ್ರ ಅಂದ್ರೆ ಇದನ್ನೇನಂತ ಕೇಳ ಸಪ್ತಾಂಗ ಥಿಯರಿಯನ್ನು ಬರೆದವರು ಯಾರು ಅಂತ ಕೇಳ್ಯಾರ. ಅಂದ್ರೆ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ಸಪ್ತಾಂಗ ಥಿಯರಿ ಉಲ್ಲೇಖಗೊಂಡೈತಿ. ಸಪ್ತಾಂಗ ಥಿಯರಿ ಅಂದ್ರೆ 7 ರೀತಿಯಾದ ರಾಜ್ಯಾಡಳಿತದ ಬಗ್ಗೆ ಹೇಳ್ತಕ್ಕಂಥ ಕೃತಿ ಅರ್ಥಶಾಸ್ತ್ರ. ಈ ಸಪ್ತಾಂಗ ಥಿಯರಿ ಎಂಬ ವರ್ಡ್ ಇಟ್ಕೊಂಡು ಒಂದು ಕ್ವಶನ್ ಕೇಳಿದ್ದಾರೆ. ಯಾವ್ದ್ರಲ್ಲಿ? ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಅಲ್ಲ, PUC ಕ್ವಶನ್ ಪೇಪರ್ ಅಲ್ಲಿ. ಈಗ ಸಪ್ತಾಂಗ ಥಿಯರಿ ಬರ್ದೋದ್ರ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅಂತಾನೆ ಬರಿಬೇಕಾಗ್ತದೆ ನಾವು ಅಂತ. ಓಕೆನಾ. ಇಷ್ಟು
ಇವರ ಆಡಳಿತ ಈ ರೀತಿ ನಡ್ಕೊಂಡು ಹೊಂಟಿತ್ತು ಮತ್ತು ಇವರ ರಾಜನೇ ಪ್ರಧಾನವಾದ ವ್ಯಕ್ತಿ, ಪ್ರಧಾನವಾದ ವ್ಯಕ್ತಿಯಾಗಿದ್ದ. ರಾಜ್ಯ ಪ್ರಭುತ್ವ ಮುಂದುವರ್ಕೊಂಡು ಹೋಗಿತ್ತು. ಅಂದ್ರೆ ತಂದೆ ಆದಂತೆ ಮಗ ಆದಂತೆ ಅವನ ಮಗ, ಈ ರೀತಿ ಅವರ ತಂದೆ ವಂಶ ಪಾರಂಪರಾಗತವಾಗಿ ಇವರ ಆಡಳಿತ ನಡ್ಕೊಂಡು ಹೊಂಟಿತ್ತು ಅಂತೇಳಿ ಅಧ್ಯಯನ ಮಾಡಿವಿ ಅಂತ. ರಾಜನ್ ಅಥವಾ ಸ್ವಾಮಿನ್ ಅಂತ ಕರಿತಿದ್ರು, ಮರಿಬಾರ್ದು ಅಂತ, ನೆನ್ಪಿಟ್ಕೋಬೇಕು ಅಂತ. ಓಕೆನಾ. ಇವನ ರಾಜನ ಸಹಾಯಕ್ಕಾಗಿ ಹಲವಾರು ಮಂತ್ರಿ ಪರಿಷತ್ತು ಇತ್ತು. ಅವ್ರನ್ನ ಏನಂತ ಕರಿತಿದ್ರು ಅಂತ ಕ್ವಶನ್ ಪೇಪರ್ ಕೇಳಿದ್ರೆ ಅದಕ್ಕೆ ನಾವು ತಿಳ್ಕೊಂಬಿಡೋಣ ಅಂತ. ಅಮಾತ್ಯ ಅಂದ್ರೆ ಪ್ರಧಾನ ಮಂತ್ರಿ ಅಂತ. ನಿಮಿಷ ಅಮಾತ್ಯ ಅಂದ್ರೆ ಪ್ರಧಾನ ಮಂತ್ರಿ ಅಂತ ಅರ್ಥ. ಲೇಖಕ ಅಂದ್ರೆ ಲೆಕ್ಕದ ಪುಸ್ತಕ ಬರೆಯುವಂತ ವ್ಯಕ್ತಿ ಅಂತ ಅರ್ಥ. ರಾಜಮಾತ್ಯ ರಾಜ್ಯದ ಉಸ್ತುವಾರಿ, ರಾಜ್ಯದ ಆಗುವಗಳನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಯಾರಪ್ಪ? ರಾಜಮಾತ್ಯ ಅಂತ ಕರಿತಿದ್ರು. ಅದಕ್ಕ ಮಹಾಹಿರಣ್ಯಕ ಅಂದ್ರೆ ಆಮದು ರಫ್ತುಗಳು, ವಿದೇಶಗಳಿಗೆ ಆಮದು ರಫ್ತುಗಳು ಮತ್ತು ಸರಕು ಸರಂಜಾಮುಗಳನ್ನ ನೋಡಿಕೊಳ್ಳುವಂತ ಮುಖ್ಯಸ್ಥನಿಗೆ ನಾವು ಮಹಾಹಿರಣ್ಯಕ ಅಂತ ಕರಿತಿದ್ವಿ ಅಂತ. ಮಹಾ ಅಮಾತ್ಯ ಅಂದ್ರೆ ದಂಡನಾಯಕ ಅಂತೇಳಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಮಹಾಸಂಧಿ ವಿಗ್ರಾಹಕ, ಇದನ್ನ ಕ್ವಶನ್ ಕೇಳಿದ್ರೆ ಮಹಾಸಂಧಿ ವಿಗ್ರಾಹಕ, ಪ್ರತಿಯೊಂದು ಮನೆತನದಲ್ಲೂ ಮಹಾಸಂಧಿ ವಿಗ್ರಾಹಕ ಅಂದ್ರೆ ವಿದೇಶಾಂಗ ಸಚಿವ ಅಂತ. ಈಗ ಯಾರಿದ್ದಾರೆ ವಿದೇಶಾಂಗ ಸಚಿವ? ಈಗ ಗೊತ್ತಲ್ಲ, ಆಧುನಿಕ ಜಗತ್ತಿಗೆ ನಾವು ನೋಡಿದಾಗ ನಮ್ಮ ಭಾರತದಲ್ಲೇ ನೋಡಿ, ಅದು ವಿದೇಶಾಂಗ ಸಚಿವ ಅಂತೇಳಿ ಜೈಶಂಕರ್ ಏನಿದ್ರಲ್ಲ, ಅವರು ವಿದೇಶಾಂಗ ಸಚಿವ. ವಿದೇಶದಲ್ಲಿ ನಡ್ತಕ್ಕಂಥ ಒಪ್ಪಂದಗಳು ಮತ್ತೆ ಅಲ್ಲಿ ನಡ್ತಕ್ಕಂಥ ಯಾವುದೇ ರೀತಿ ರಾಯಭಾರಿಗಳ ನೇಮಕ ಮಾಡೋದಾಗ್ಲಿ, ಮತ್ತೆ ಕಳಿಸೋದಾಗ್ಲಿ, ಯಾವ ರೀತಿ ಕೆಲಸ ಮಾಡ್ತಾರೆ, ಅದೇ ರೀತಿ ವಿದೇಶಾಂಗ ಸಚಿವ ಅಲ್ಲಿ ಮಹಾಸಂಧಿ ವಿಗ್ರಹ ಎನ್ನುವ ಹೆಸರಿನಲ್ಲಿ ಇದ್ದ ಶಾತವಾಹನರ ಮನೆತನದಲ್ಲಿ ಅಂತ ನೋಡ್ತೀವಿ. ಆಮೇಲೆ ಮಹಾಭಂಡಾರಿಕ ಅಂದ್ರೆ ಕಂದಾಯ ಇಲಾಖೆಯನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಅಂತ. ಓಕೆನಾ. ಮಹಾಭಂಡಾರಿಕ ಅಂದ್ರೆ ಕಂದಾಯ ಇಲಾಖೆಯನ್ನು ನೋಡಿಕೊಳ್ಳುವಂತ ವ್ಯಕ್ತಿ. ಗ್ರಾಮಿಕ ಅಂದ್ರೆ ಗ್ರಾಮದ ಮುಖ್ಯಸ್ಥ. ರಾಜಿಕ ಅಂದ್ರೆ ಇದು ಇಂಪಾರ್ಟೆಂಟೇ, ರಾಜಿಕ ಅಂದ್ರೆ ನ್ಯಾಯಾಧೀಶ ಅಂತ. ಓಕೆನಾ. ಇಷ್ಟು ನೆನಪಿರ್ಲಿ. ಇವರ ಮಂತ್ರಿ ಪರಿಷತ್ ಈಗಿತ್ತು. ಈ ಮಂತ್ರಿ ಪರಿಷತ್ತನ್ನ ಇಟ್ಕೊಂಡು ರಾಜರು ಮಾಡ್ತಿದ್ರು ಅಂತೇಳಿ ನೋಡ್ತೀವಿ ಅಂತ. ನೆಕ್ಸ್ಟ್, ಇವರ ಆಡಳಿತಕ್ಕಾಗಿ, ಇವರ ಅನುಕೂಲಕ್ಕಾಗಿ ರಾಜ್ಯವನ್ನು 4 ರೀತಿಯಲ್ಲಿ ವಿಂಗಡಣೆ ಮಾಡಿದ್ರು. ಯಾವುದು 4 ರೀತಿಯಲ್ಲಿ ವಿಂಗಡಣೆ ಮಾಡಿದ್ರು ಅಂತ ನೋಡ್ತೀವಿ ಅಂತ. ಯಾವುದು? ಫಸ್ಟ್ಗೆ ಜನಪದ ಅಂತ, ಇದರ ಕೆಳಗೆ ಆಹಾರ ಅಂತ ಅಥವಾ ಪ್ರಾಂತ್ಯ ಅಂತಾನು ಕರೀತಾರ ಅಂತ. ಇದ್ರ ಕೆಳಗ ವಿಷಯಪತಿ ಇತ್ತ, ಇದ್ರ ಕೆಳಗ ಗ್ರಾಮ ಇತ್ತು ಅಂತ. ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ಈಗಿನ ಆಧುನಿಕ ಕರ್ನಾಟಕದನ್ನು ಹೋಲಿಕೆ ಮಾಡ್ಕೊಂಡ್ರೆ ಇದಕ್ಕೆ ಏನಂತ ಕರಿಬೋದು? ರಾಜ್ಯ ಅಂತ ಕರಿಬೋದು ನಾವು ಇವಾಗ. ಇದಕ್ಕೆ ಜಿಲ್ಲೆ ಅಂತ ಕರಿಬೋದು, ಇದಕ್ಕೆ ತಾಲೂಕು ಅಂತ ಕರಿಬೋದು, ಇದಕ್ಕೆ ಗ್ರಾಮ ಅಂತ ಕರಿಬೋದು. ಈ ರೀತಿ ವಿಂಗಡಣೆ, ತಮ್ಮ ರಾಜ್ಯದ ಅನುಕೂಲಕ್ಕಾಗಿ ವಿಂಗಡಣೆ ಮಾಡಿ 4 ರೀತಿಯಲ್ಲಿ ವಿಂಗಡಣೆ ಮಾಡಿ, ಅದಕ್ಕೆ ಜನಪದಕ್ಕೆ ರಾಜನೇ ಅದರ ಮುಖ್ಯಸ್ಥನಾಗಿದ್ದ, ಯಾವುದೇ ರೀತಿ ಆಗುವಗಳನ್ನು ನೋಡಿಕೊಳ್ಳುವವನು ರಾಜನೇ ಆಗಿದ್ದ ಅಂತ. ಅದು ಇದನ್ನು ನೋಡಿಕೊಳ್ಳುವ ಅಮಾತ್ಯ ಅಥವಾ ಪ್ರಧಾನ ಮಂತ್ರಿ ಆಗಿದ್ದ ಅಂತ. ಇದಕ್ಕೆ ವಿಷಯಪತಿ ಅಲ್ಲ, ವಿಷಯಪತಿ ಇದ್ದ ಅಂತ. ವಿಷಯಪತಿ ಇದ್ದ ಅಂತ ನೋಡ್ತೀವಿ ಅಂತ. ಓಕೆನಾ. ಗ್ರಾಮಕ್ಕೆ ಗ್ರಾಮಿಕ ಎಂಬ ಮುಖ್ಯಸ್ಥ ಇದ್ದ ಅಂತ. ಈ ರೀತಿ ಶಾತವಾಹನರ ರಾಜ್ಯವನ್ನು ವಿಂಗಡಣೆ ಮಾಡಿದ್ರು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಇವರ ಸಾಮಾಜಿಕ ಸ್ಥಿತಿ ನಾವು ಗಮನಿಸಿದಾಗ ಇವರ ಆಸ್ಥಾನದಲ್ಲಿ, ಇವರ ಸಾಮ್ರಾಜ್ಯದಲ್ಲಿ 4 ರೀತಿಯ ವರ್ಣಗಳು ಆಚರಣೆಯಲ್ಲಿದ್ದವು. ಅದು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಎಂಬ 4 ರೀತಿಯಲ್ಲಿ ವರ್ಣಗಳ ಆಚರಣೆಯಲ್ಲಿದ್ದು ಅಂತೇಳಿ ನಾವು ಅಧ್ಯಯನ ಮಾಡಿವಿ ಅಂತ. ಬಹುಪತ್ನಿತ್ವ, ಇವರ ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ ರೂಢಿಯಲ್ಲಿತ್ತು ಅಂತ. ಓಕೆನಾ. ಇವನು ನೆನಪಿರ್ಬೇಕು. ಸ್ತ್ರೀಯರಿಗೆ ಗೌರವಾನ್ವಿತವಾದ ಮರ್ಯಾದೆ ಅಥವಾ ಸ್ಥಾನಮಾನ ಇತ್ತು ಇವರ ಆಸ್ಥಾನದಲ್ಲಿ ಅಂತ ನೋಡ್ತೀವಿ. ಉದಾಹರಣೆ ನೋಡಿದಾಗ 1ನೇ ಶಾತಕರ್ಣಿ ಏನಿದನಲ್ಲ, ತಾನು ಮರಣದ ನಂತರ ತನ್ನ ಹೆಂಡತಿ ರಾಜ್ಯಭಾರ ವಹಿಸಿಕೊಂಡಿದ್ದಳು. ಈ ರೀತಿ
ರಾಜ್ಯಭಾರದಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟಿದ್ರು ಇವರು ಮಂಥನದಲ್ಲಿ ಅಂತ ನೋಡ್ತೀವಿ. ಒಳ್ಳೆ ರೀತಿಯ ಆಡಳಿತ ನಡೆಸಿಕೊಟ್ಟಂಥವ್ರು ನಮ್ಮ ಶಾತವಾಹನರು ಅಂತ. ಇವರ ಆರ್ಥಿಕ ಸ್ಥಿತಿ ಗಮನಿಸಿದಾಗ ಇವರ ಮೂಲ ವ್ಯವಸಾಯ ಯಾವುದಾಗಿತ್ತಂದರೆ ಕೃಷಿಯೇ ಇವರ ಬೆನ್ನೆಲುಬಾಗಿತ್ತು. ಇಲ್ಲಿ ಕಂಡು ಬರ್ತಕ್ಕಂಥ ಗೋದಾವರಿ ಮತ್ತು ಕೃಷ್ಣ ಈ ನದಿಗಳ ಮೇಲಣ ಪ್ರದೇಶದಲ್ಲಿ ಇವರ ಜೀವನ ಸ್ಥಿತಿ ನಡೆದಿತ್ತು. ಇವರ ವ್ಯವಸಾಯದ ಸ್ಥಿತಿಯಲ್ಲಿ ನಡೆದಿತ್ತು. ಕೃಷಿಯೇ ಇವರ ಮೂಲ ವ್ಯವಸಾಯವಾಗಿತ್ತು. ಮುಖ್ಯ ಬೆಳೆಗಳು ಗೋಧಿ ಮತ್ತು ಭತ್ತ ಇವರ ಮೂಲ ವ್ಯವಸಾಯದ ಬೆಳೆಗಳಾಗಿದ್ದವು. ಈ ರೀತಿ ಅವರ ಒಂದು ವ್ಯವಸಾಯ ನಡೆದಿತ್ತು ಅಂತೇಳಿ ನಾವು ನೋಡ್ತೀವಿ. ಆಮೇಲೆ ಇವರು ತೆರಿಗೆಯನ್ನು 1/6 ಸರ್ಕಾರಕ್ಕೆ ಕಟ್ತಿದ್ರು ಅಂತೇಳಿ ನೋಡ್ತೀವಿ. ಓಕೆನಾ. ಇವರು ತಮ್ಮ ಒಂದು ಹಣದ ಉಳಿತಾಯಕ್ಕಾಗಲಿ ಅಥವಾ ಹಣದ ಸಾಲದ ವ್ಯವಸ್ಥೆಗಾಗಿ ಇವರಲ್ಲಿ ಒಂದು ವ್ಯವಸ್ಥೆ ಇತ್ತು. ಮೇನ್ ಇಂಪಾರ್ಟೆಂಟ್ ವ್ಯವಸ್ಥೆ ಮರಿಬಾರ್ದು, ಅಕ್ಷಯ ನಿಧಿ ಠೇವಣಿ ವ್ಯವಸ್ಥೆ. ಈಗಿನ ಆಧುನಿಕ ಜಗತ್ತಲ್ಲಿ ಗಮನಿಸಿದಾಗ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಏನೈತಲ್ಲ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೀಗಿದ್ರೆ ಆಗಿನ ಅವರ ಶಾತವಾಹನರ ಮಂಥಲ್ಲಿ ಅಕ್ಷಯ ನಿಧಿ ಎಂಬ ಠೇವಣಿ ವ್ಯವಸ್ಥೆ ಇತ್ತಂತೆ. ಸಾಲ ಪಡೆಯುವುದಕ್ಕಾಗಲಿ ಅಥವಾ ಅಲ್ಲಿ ಉಳಿತಾಯ ಖಾತೆ ಹಣ ನೀಡುವುದಕ್ಕಾಗಲಿ ಈಗ ಒಂದು ಠೇವಣಿ ವ್ಯವಸ್ಥೆ ಒಳ್ಳೆಯ ರೀತಿಯಿಂದ ಇತ್ತು, ಶಾತವಾಹನ ಮನೆತನದಲ್ಲಿ ಇತ್ತು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಇವರ ಆಮದು ರಫ್ತು ಅಥವಾ ವಾಣಿಜ್ಯ ವ್ಯಾಪಾರ ಬಗ್ಗೆ ತಿಳಿಸುವಂಥ ಕೃತಿಗಳು ನಾವು ಗಮನಿಸಿದಾಗ ಆಗಲೇ ಅಧ್ಯಯನ ಮಾಡಿದಂತೆ ಗ್ರೀಕ್ನ ಅನಾಮಿಕ ಬರೆದಂಥ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎಂಬ ಕೃತಿ ನಮಗೆ ಇವರ ವಾಣಿಜ್ಯ ವ್ಯಾಪಾರ ತಿಳಿಯಲು ಸೂಕ್ತವಾದ ಕೃತಿಯಾಗಿತ್ತು ಅಂತ. ಅದಲ್ಲದೆ ಸ್ಟ್ರಾಬೋ ಎಂಬ ವ್ಯಕ್ತಿ ಬರ್ತಾನೆ. ಸ್ಟ್ರಾಬೋ ಎಂಬ ಇತಿಹಾಸಕಾರ ಬರೆದಂಥ ಕೃತಿ ಉಲ್ಲೇಖ ಇಲ್ಲ. ಅವನ ಬರವಣಿಗೆಯಿಂದನೂ ನಮಗೆ ಶಾತವಾಹನರ ವಾಣಿಜ್ಯ ವ್ಯಾಪಾರಗಳ ಬಗ್ಗೆ ತಿಳಿತೀವಿ ಅಂತ. ಆಮೇಲೆ ಪ್ಲೀನಿ ಬರೆದಂಥ ನ್ಯಾಚುರಲ್ ಆಫ್ ಹಿಸ್ಟ್ರಿ ಅಂತ ಈ ಕೃತಿನೂ ನಮಗೆ ವಾಣಿಜ್ಯ ವ್ಯಾಪಾರದ ಬಗ್ಗೆ ತಿಳಿಸ್ತತೆ ಅಂತ. ಇದರ ನಂತರ ಇನ್ನೊಬ್ಬ ಅದು ಹೇಳಿದ್ನಲ್ಲ, ಗ್ರೀಕ್ ಅನಾಮಿಕ ಬರೆದಂಥ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸ್ ಕೃತಿ ಕೂಡ ಇವರ ವ್ಯಾಪಾರದ ಬಗ್ಗೆ ತಿಳಿಸ್ತದೆ ಅಂತ. ನಾಳೆ ಕ್ವಶನ್ ಕೇಳಿ, ವ್ಯಾಪಾರ ವಹಿವಾಟುಗಳ ಬಗ್ಗೆ ತಿಳಿಸ್ತಕ್ಕಂಥ ಕೃತಿಗಳು ಯಾವುದು ಅಂತ ಕೇಳಿದ್ರೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಮತ್ತು ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಅಂತ. ಓಕೆನೆ. ಇಷ್ಟು ಇವರ ವ್ಯಾಪಾರ ಆರ್ಥಿಕ ಸ್ಥಿತಿ ಇತ್ತು ಶಾತವಾಹನರದ್ದು ಅಂತ ಅಧ್ಯಯನ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಇವರ ವ್ಯಾಪಾರ ಕೇಂದ್ರಗಳು ಎಲ್ಲಿದ್ವು ಅಂತ ನೋಡಿದಾಗ ಇವರ ವ್ಯಾಪಾರ ಕೇಂದ್ರಗಳು ಅರಿಕಮೇರು, ಅಮರಾವತಿ, ನಾಗಾರ್ಜುನಕೊಂಡ, ಜುಗ್ಗಯ್ಯಪೇಟೆ, ನಾಸಿಕ್ಕು, ಕನ್ನೇರಿ ಇನ್ನು ಮುಂತಾದ ಪ್ರದೇಶಗಳು ಇವರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತೇಳಿ ನೋಡ್ತೀವಿ. ಒಂದ್ಸಲ ಕ್ವಶನ್ ಪೇಪರ್ನ ಕೇಳ್ಯಾರ, ಶಾತವಾಹನರು ಅಥವಾ ದಕ್ಷಿಣ ಭಾರತದಿಂದ ರೋಮನ್ ಸಾಮ್ರಾಜ್ಯದವರೆಗೆ ವ್ಯಾಪಾರ ವಹಿವಾಟು ಹೊಂದಿದ್ರ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು ಅಂತ ಕೇಳ್ಯಾರ. ಮರಿಬಾರ್ದು, ಅರಿಕಮೇಡು ಶಾಸನ. ಅರಿಕಾ ಎಂಬ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಅರಿಕಮೇಡು ಶಾಸನ ರೋಮನ್ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತ ಅಥವಾ ಶಾತವಾಹನರ ನಡುವೆ ವ್ಯಾಪಾರ ಸಂಬಂಧ ಇತ್ತು ಅಂತೇಳಿ ತಿಳಿಸ್ತಕ್ಕಂಥ ಶಾಸನ ಅರಿಕಮೇಡು ಶಾಸನ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತೇಳಿ. ಓಕೆ, ಇವರ ಶಾತವಾಹನರಲ್ಲಿ ಗಮನಾರ್ಹವಾಗಿ ವಿಶೇಷವಾಗಿ ಪ್ರೋತ್ಸಾಹ ಕಂಡಂಥ ಒಂದು ವ್ಯವಸ್ಥೆ ಇತ್ತಪ್ಪ, ಅದು ಯಾವುದು? ಶ್ರೇಣಿಗಳ ವ್ಯವಸ್ಥೆ ಅಂತ. ವ್ಯಾಪಾರ ಶ್ರೇಣಿಗಳ ವ್ಯವಸ್ಥೆ. ಶ್ರೇಣಿಗಳಂದ್ರೆ ಇವರೇನ್ ಮಾಡಿದ್ರು? ಕಂಬಾರರು, ಕಂಚುಗಾರರು ಅವರ ವ್ಯಾಪಾರಕ್ಕೆ ತಕ್ಕಂತೆ ಅವರ ವೃತ್ತಿಗೆ ಅನುಗುಣವಾಗಿ ಒಂದೊಂದು ಶ್ರೇಣಿಯಲ್ಲಿ ಒಂದೊಂದು ಸಂಘಗಳನ್ನು ಮಾಡ್ಕೊಂಡಿದ್ರು. ಆ ಸಂಘಗಳಿಗೆ ಶ್ರೇಣಿಗಳು ಅಂತ ಕರಿತಿದ್ರು. ಆ ಶ್ರೇಣಿಗಳ ವ್ಯವಸ್ಥೆ ಶಾತವಾಹನರ ಮಂಥನದಲ್ಲಿ ಉತ್ಕೃಷ್ಟವಾಗಿ ಉನ್ನತವಾಗಿ ಬೆಳೆದಿತ್ತು ಅಂತ ನಾವು ಅಧ್ಯಯನ ಮಾಡ್ತೀವಿ ಅಂತ. ಈ ಶ್ರೇಣಿಗಳ ವ್ಯವಸ್ಥೆ ಯಾಕಿಷ್ಟು ಉತ್ಕೃಷ್ಟವಾಗಿ ಬೆಳೆದಿತ್ತು ಅಂದರೆ ಬಂಡವಾಳ ವಹಿವಾಟು. ಈಗ ಒಂದು ವ್ಯಾಪಾರ ಮಾಡೋಕ್ಕಾಗಿ ಬಂಡವಾಳ ಹೂಡಬೇಕಲ್ಲ, ಆ ಹೂಡುವಂಥ ವ್ಯವಸ್ಥೆಯಲ್ಲಿ ಒಳ್ಳೆ ವ್ಯವಸ್ಥೆ ಇತ್ತು. ಯಾವುದೇ ರೀತಿ ಮೋಸ ವಂಚನೆ ಆಗ್ತಿರ್ಲಿಲ್ಲ ಈ ವ್ಯವಸ್ಥೆಯಲ್ಲಿ ಅಂತೇಳಿ ಅಧ್ಯಯನ ಮಾಡ್ತೀವಿ. ಅಷ್ಟು ಒಂದು ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆ ಕಂಡಂಥ ಶಾತವಾಹನರ ಮನೆತನ ಅಂತ ಅಧ್ಯಯನ ಮಾಡ್ತೀವಿ ಅಂತ. ಇವರ ನಾಣ್ಯಗಳ ಮೇಲೆ ಕುದುರೆಗಳು ಕಂಡು ಬಂದಿದ್ದಾವೆ. ಕುದುರೆಗಳ ಚಿತ್ರ, ಆನೆ ಚಿತ್ರ, ಸಿಂಹ ಚಿತ್ರ, ಬಾಣದ ಚಿತ್ರಗಳು ಕಂಡು ಬಂದಿವೆ ಅಂತ. ಆಗಲೇ ಯಜ್ಞಶ್ರೀ ಶಾತಕರ್ಣಿಯ ನಾಣ್ಯಗಳ ಮೇಲೆ ಮೀನು, ಶಂಖ, ಹಡಗು ಕಂಡು ಬಂದಿವೆ ಅಂತ ಅಧ್ಯಯನ ಮಾಡಿವಿ. ಪೂರ್ತಿಯಾಗಿ ಗಮನಿಸಿದಾಗ ಶಾತವಾಹನರ ಒಂದು
ಆರ್ಥಿಕ ವ್ಯವಸ್ಥೆಯಲ್ಲಿ ಗಮನಿಸಿದಾಗ ಅಥವಾ ಅವರ ನಾಣ್ಯಗಳನ್ನು ಅಧ್ಯಯನ ಮಾಡಿದಾಗ ಈ ರೀತಿ ನಾಣ್ಯಗಳು ಕುದುರೆ, ಆನೆ, ಸಿಂಹ, ಬಾಣದ ಚಿಹ್ನೆಗಳು ಕಂಡು ಬಂದಿವೆ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆ, ಇವರ ನಾಣ್ಯಗಳು ನಾವು ಗಮನಿಸಿದಾಗ ನಾಣ್ಯ ಸುವರ್ಣ ಅಂತೇಳಿ ಇದು ಒಂದು ಬಂಗಾರದ ನಾಣ್ಯ. ಪಣ ಎನ್ನುವಂತ ಒಂದು ನಾಣ್ಯ ಇತ್ತು. ಕುಶಾಣಕ ಇದು ಒಂದು ಬೆಳ್ಳಿ ನಾಣ್ಯ. ಕರ್ಷಪಣ ಇದೊಂದು ಬೆಳ್ಳಿ ನಾಣ್ಯವಾಗಿತ್ತು. ಈ ನಾಣ್ಯಗಳು ಶಾತವಾಹನರ ಮನೆತನದಲ್ಲಿ ಚಲಾವಣೆ ಇದ್ದವು ಅಂತ. ಈ ಒಂದು ಬುಕ್ಕಲ್ಲಿ ನೋಡಿದಾಗ ಒಂದು ಯಾವುದು ತೆಲುಗು ಚಿತ್ರ ಗೌತಮಿಪುತ್ರ ಶಾತಕರ್ಣಿ ಎಂಬ ಚಿತ್ರ ನೋಡಿದಾಗ ಅದರಲ್ಲಿ ಚಿತ್ರ ನೋಡ್ಬೇಕಾದ್ರೆ ನೀವು ಗಮನಿಸಿರ್ತೀರ, ಅದರಲ್ಲಿ ವಶಿಷ್ಠ ಪುತ್ರ ಫಲಮಾಯಿ ಶಾತಕರ್ಣಿ ಕೇಳ್ತಾಳ, ಒಂದು ಜಾತ್ರೆಯಲ್ಲಿ ಏನ್ ಕೇಳ್ತಾಳ, ಗೊಂಬೆ ಬೇಕು ಅಂತ ಕೇಳಿದಾಗ ಆ ಗೊಂಬೆಯನ್ನು ಮಾರಾಟಗಾರನ ಹತ್ರ ಎಂತ ಕರ್ಷಪಣ ಅಂತ ಕೇಳ್ತಾಳ. ಅಂತವೆಲ್ಲ ಗಮನಿಸ್ಬೇಕು. ಫಿಲಿಮ್ ನೋಡೋದು ತಪ್ಪಲ್ಲ. ಫಿಲಿಮ್ ನೋಡಿದ್ರಾಗ ನಮಗೆ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನೆಲ್ಲ ಉಪಯೋಗ ಇರ್ತವೆ ಅವನ್ನೆಲ್ಲ ಇಟ್ಕೋಣ ಅಂತ ಕೆಲಸ ಮಾಡ್ಬೇಕು ನಾವು ಅಂತ. ಯಾಕಂದ್ರೆ ಅದರಲ್ಲಿ ಕರ್ಷಪಣ ಎಂತ ಕರ್ಷಪಣ ಅಂತೇಳಿ ವಶಿಷ್ಠ ಕೇಳ್ತಾಳೆ. ಆ ಕರ್ಷಪಣ ಅನ್ನೋದು ಅವರ ಸಾಮ್ರಾಜ್ಯದಲ್ಲಿ ಅವರ ರಾಜ್ಯದಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿ ಇತ್ತು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಅಂತ. ಈ ರೀತಿ ಸುವರ್ಣ, ಪಣ, ಕುಶಣಕ, ಕರ್ಷಪಣ ಎಂಬ ನಾಣ್ಯಗಳು ಚಲಾವಣೆಯಲ್ಲಿದ್ದವು ಶಾತವಾಹನರ ಮನೆತನದಲ್ಲಿ ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆನಾ. ಸಾಂಸ್ಕೃತಿಕ ಕೊಡುಗೆಗಳು ಗಮನಿಸಿದಾಗ ನಾವಾಗಲೇ ಹೇಳ್ದಂಗ ಇವರು ಶಾತವಾಹನರು ಧಾರ್ಮಿಕ ಸಹಿಷ್ಣುಗಳಾಗಿದ್ದರು. ಹಲವಾರು ರೀತಿಯ ಧರ್ಮಗಳಿಗೆ ಇವರು ಆಶ್ರಯ ನೀಡಿದ್ರು ಅಂತೇಳಿ ಅಧ್ಯಯನ ಮಾಡ್ತೀವಿ. ಅಂಥ ಧರ್ಮಗಳು ಯಾವುವು? ಶ್ರೇಷ್ಠವಾದ ಧರ್ಮಗಳಿಗೆ ಒಂದು 4 ಧರ್ಮಗಳಿಗೆ ವಿಶೇಷ ಪ್ರೋತ್ಸಾಹ ಕೊಟ್ಟಿದ್ರಂತೆ. ಅಂಥ ಧರ್ಮಗಳು ಯಾವುವು ಅಂತ ನೋಡಿದಾಗ ವೈಶ್ಯ, ವೈಷ್ಣವ, ಬೌದ್ಧ, ಜೈನ, ಈ ರೀತಿ 4 ಧರ್ಮಗಳಿಗೆ ವಿಶೇಷ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ದಕ್ಕಾಗಿ ಶಾತವಾಹನರನ್ನು ಏನಂತ ಕರೀತಿದ್ರು ಅಂತ ಕೇಳಿದ್ರೆ ಚತುಸ್ತಮಯ ಸಮುದ್ಧರಣ ಅಂತ ಕರೀತಿದ್ರು ಅಂತ. ಓಕೆನಾ. ಚತುಸ್ತಮಯ ಸಮುದ್ಧರಣ ಅಂತ ಕರ್ನಾಟಕ ದೇಶದ ಯಾವ ಮನೆತನವನ್ನು ಕುರಿತಿದ್ರು ಅಂತ ಕ್ವಶನ್ ಕೇಳಿದಾಗ ಶಾತವಾಹನ ಮನೆತನ ಅಂತ ಬರಿಬೇಕಾಗತ್ತಪ್ಪ. ಓಕೆನಾ. ಇಷ್ಟು ಇವರ ಧಾರ್ಮಿಕವಾಗಿ ಒಂದು ವಿಶೇಷ ಪ್ರೋತ್ಸಾಹ ಕೊಟ್ಟು ಧಾರ್ಮಿಕ ಸಹಿಷ್ಣುಗಳು ಎನಿಸಿದ್ರು ಅಂತ. ಓಕೆನಾ. ಈ ವೈಷ್ಣವ, ಓಕೆ, ಇಲ್ಲಿ ಬ್ರಾಹ್ಮಣ ಅಂತ ಬರೆದಿದ್ದೀವಿ, ನೀವು ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲಿ ವೈಷ್ಣವ ಅಂತ ಮಾಡ್ಕೊಳ್ಳಿ ಅಂತ. ಇವರ ಮನೆತನದಲ್ಲಿ ಹಲವಾರು ದೇವರುಗಳನ್ನು ಪೂಜಿಸಿದ್ರು. ಅದರಲ್ಲಿ ಉದಾಹರಣೆಯಾಗಿ ನಂದಿ, ಗಣೇಶ, ಶಿವ, ನಾಗ ಎಂಬ ದೇವರುಗಳು ಪ್ರಚಲಿತದಲ್ಲಿದ್ದವು, ಪೂಜಿಸಿದ್ರು ಅಂತೇಳಿ ನಾವು ನೋಡ್ತೀವಿ ಅಂತ. ಓಕೆನಾ. ಆಮೇಲೆ ಬ್ರಾಹ್ಮಣರಿಗೆ ಗೋದಾನ ಮಾಡುವ, ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡುವ ಪದ್ಧತಿ, ಬ್ರಾಹ್ಮಣರಿಗೆ ಬೆಳ್ಳಿ ದಾನ ಮಾಡುವ ಪದ್ಧತಿ, ಬ್ರಾಹ್ಮಣರಿಗೆ ಗ್ರಾಮಗಳ ದಾನ ಮಾಡುವ ಪದ್ಧತಿ ಉಲ್ಲೇಖ ಇತ್ತು. ಆ ಉಲ್ಲೇಖ ನಾನಗಢ ಶಾಸನದಲ್ಲಿ ಕಂಡು ಬರ್ತತೆ. ಈ ರೀತಿಯ ಪದ್ಧತಿ ಶಾತವಾಹನರ ಮನೆತನದಲ್ಲಿತ್ತು ಅಂತೇಳಿ ಅಧ್ಯಯನ ಮಾಡ್ತೀವಿ. ಇವರು ಜೈನ ಧರ್ಮಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಟ್ಟಿದ್ದು. ಆ ಜೈನ ಧರ್ಮಕ್ಕೂ ಕೂಡ ಜೈನರ ಒಬ್ಬ ಗುರು ಯಾರು? ಕುಂದಾಚಾರ್ಯ ಅಂತಾನು ಕರೀತಾರೆ. ಕುಂದಾಚಾರ್ಯ ಎಂಬ ಗುರುಗಳಿಗೂ, ಜೈನ ಗುರುಗಳಿಗೂ ಇವರು ಆಶ್ರಯ ನೀಡಿದ್ರು ಅಂತೇಳಿ ಅಧ್ಯಯನ ಮಾಡ್ತೀವಿ ಅಂತ. ಓಕೆನಾ. ನೆನಪಿರ್ಲಿ, ಕುಂದಾಚಾರ್ಯ ಬರೆದಂತ ಕೃತಿಗಳು ಸಾಹಿತ್ಯ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಎಕ್ಸಾಮ್ ದೃಷ್ಟಿಯಲ್ಲಿ ಅತಿ ಹೆಚ್ಚು ಕ್ವಶನ್ ಅರೇಂಜ್ ಆಗೋದೇ ಇಲ್ಲೇ ಈ ಸಾಹಿತ್ಯದಲ್ಲಿ ಅಂತ ನಾವು ನೋಡ್ತೀವಿ. ಕುಂದಾಚಾರ್ಯರು ಬರೆದಂತ ಕೃತಿಗಳು ಯಾವ್ದಪ್ಪ? ಪ್ರಭುತ್ವ ಸಾರ, ಸಮಯ ಸಾರ, ರಾಯನ ಸಾರ, ದ್ವಾದಶಾನುಪ್ರೇಕ್ಷ, ಇನ್ನೊಂದು ಕೃತಿ ಬರ್ತತೆ ಪ್ರವಚನ ಸಾರ ಅಂತ. ಓಕೆ, ಇಷ್ಟು ಕೃತಿಗಳು ಇವರ ಆಸ್ಥಾನದಲ್ಲಿದ್ದು ಬರೆದಂಥ ಕೃತಿಗಳು ಅಂತ. ಗುಣಾಢ್ಯನ ಬರೆದಂಥ ಬೃಹತ್ಕಥಾ ಅಂತೇಳಿ ಅಧ್ಯಯನ ಮಾಡಿದ್ವಿ. ಯಾವ ಭಾಷೆಯಲ್ಲಿ ಐತೆ? ಪೈಶಾಚಿಕ ಭಾಷೆಯಲ್ಲಿ ಐತೆ. ಸಾರಿ, ಒಂದು ನಿಮಿಷ. ಓಕೆನಾ. ಪೈಶಾಚಿಕ ಭಾಷೆಯಲ್ಲಿದೆ ಯಾವುದು?
ಗುಣಾಢ್ಯನ ಬೃಹತ್ಕಥ. ಆಮೇಲೆ ನಾಗಾರ್ಜುನ ಇವರ ಆಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಂತ ಕವಿ ನೆನಪಿರ್ಲು. ನಾಗಾರ್ಜುನ ಅವರ ಆಸ್ಥಾನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಅಂತ ಕೇಳಿದ್ರೆ ಶಾತವಾಹನರ ಮಂಥನದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ಅಂತ. ಇವನ ಕೃತಿಗಳು ಶತಹಾಸ್ರಿಕ ಮತ್ತು ಮಾಧ್ಯಮಿಕ ಸೂತ್ರ ಅಂತ. ನೀವು ಗಮನಿಸ್ಬೇಕು ನಾಗಾರ್ಜುನ ಬರೆದಂತ ಕೃತಿ ಮಾಧ್ಯಮಿಕ ಸೂತ್ರ ವೆರಿ ಇಂಪಾರ್ಟೆಂಟ್ ಕೃತಿ ಇದು. ಮರಿಬಾರ್ದಿದ್ನ ಎಕ್ಸಾಮ್ಗೆ ಆಗಿ ಹೋಗಿರುವಂಥ ಕೃತಿ ಇದು. ಮಾಧ್ಯಮಿಕ ಸೂತ್ರ ಆಧುನಿಕ ಭಾರತದ ಐನ್ಸ್ಟೀನ್ ಪ್ರತಿಪಾದಿಸಿದಂಥ ಐನ್ಸ್ಟೀನ್ ಎಂಬ ವಿಜ್ಞಾನಿ ಪ್ರತಿಪಾದಿಸಿದಂಥ ಸಾಪೇಕ್ಷವಾದ ಸಿದ್ಧಾಂತಕ್ಕೆ ಹೋಲಿಕೆ ಆಗುವಂಥ ಕೃತಿ. ಸಾಪೇಕ್ಷ ಸಿದ್ಧಾಂತಕ್ಕೆ ಹೋಲಿಕೆ ಆಗುವಂಥ ಕೃತಿ ಶಾತವಾಹನರ ಮನೆತನದ ನಾಗಾರ್ಜುನ ಬರೆದಂಥ ಮಾಧ್ಯಮಿಕ ಸೂತ್ರ ಇದಕ್ಕೆ ಹೋಲಿಕೆ ಆಗ್ತಿತ್ತು ಅಂತೇಳಿ ನೋಡ್ತೀವಿ. ಹಂಗಾಗಿ ನಾಗಾರ್ಜುನನನ್ನು ಏನಂತ ಕರಿತೀವಪ್ಪ? ಭಾರತದ ಐನ್ಸ್ಟೀನ್ ಅಂತ ಕರಿತೀವಿ. ಮರಿಬಾರ್ದು ಭಾರತದ ಐನ್ಸ್ಟೀನ್ ಅಂತ ಕರಿತೀವಿ ಅಂತ ನಾಗಾರ್ಜುನನನ್ನು. ನೆಕ್ಸ್ಟ್ ಸರ್ವವರ್ಮನ ಕಾತಂತ್ರ ವ್ಯಾಕರಣ. ಹೊಂದಿಸಿ ಬರೀರಿ ಕೇಳ್ತಾರ, ವೆರಿ ಇಂಪಾರ್ಟೆಂಟ್, ಮರಿಬಾರ್ದು. ಹೊಂದಿಸಿ ಬರೀರಿ ಕೇಳ್ತಾರ ಅಂತ, ಓಕೆನಾ? ಹೊಂದಿಸಿ ಬರೀರಿ ಕೇಳ್ತಾರ. ಕಾತಂತ್ರ ವ್ಯಾಕರಣ ಸರ್ವವರ್ಮ ಬರೆದಂಥ ಕಾತಂತ್ರ ವ್ಯಾಕರಣ. ಕ್ಷೇಮೇಂದ್ರನು ಬರೆದಂಥ ಕಥಾಸರಿಸ್ತಗಾರ. ಕ್ಷೇಮೇಂದ್ರ ಮತ್ತು ಇನ್ನೊಬ್ಬ ವ್ಯಕ್ತಿ ಕೂಡ ಮೆನ್ಷನ್ ಆಗ್ಯಾನ ಕೆಲವೊಂದು ಬುಕ್ಕಲ್ಲಿ. ಸೋಮನಾಥ ಎಂಬ ವ್ಯಕ್ತಿ ಕೂಡ ಈ ಕೃತಿಯನ್ನು ಬರಿತಾನ ಅಂತೇಳಿ ಅಧ್ಯಯನ ಮಾಡಿವಿ ಅನ್ನುವಂಥದ್ದು. ಕಥಾಸರಿಸ್ತಗಾರ ಕೃತಿಯನ್ನು ಕ್ಷೇಮೇಂದ್ರ ಅಥವಾ ಸೋಮನಾಥ ಇಬ್ಬರು ಕೂಡ ಬರೀತಾರ ಅಂತ, ಓಕೆನಾ? ನೆಕ್ಸ್ಟ್ ಇವರ ಒಂದು ವಿಶೇಷ ಅಂಶಗಳಿಗೆ ಗಮನಿಸಿದಾಗ ಕಾರ್ಲೆಯಲ್ಲಿ ಒಂದು ಚೈತ್ಯಾಲಯ ಕಟ್ಟಿಸಿರ್ತಾರ. ಈ ಚೈತ್ಯಾಲಯ ವಿಹಾರ ಅಥವಾ ಸ್ತೂಪಗಳಂದ್ರೆ ಏನು ಅಂತ ಅಧ್ಯಯನ ಮಾಡಿದಾಗ ಒಂದೇ ನಿಮಿಷ, ಇದು ಹೆಂಗೆ ಬೇಕಲ್ಲ ವರ್ಕ್ ಆಗತ್ತೆ. ಏನೋ ಗೊಂದಲ ಆದರೂ ಕೂಡ ನೀವೇನು ತಿಳ್ಕೊಬಾರ್ದು. ನಿಮಗೇನು ವೆರಿ ಇಂಪಾರ್ಟೆಂಟು ಒಳ್ಳೆ ಕ್ಲಾಸು ಅಂತ, ಓಕೆನಾ? ಒಳ್ಳೆ ಕ್ಲಾಸಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನು. ಅದನ್ನು ಮಾತ್ರ 2 ಮಾತಿಲ್ಲ ಅದ್ರಾಗ. ಎಷ್ಟೋ ಬುಕ್ಸ್ಗಳನ್ನ ರೆಫರ್ ಮಾಡಿ ಒಳ್ಳೆ ಪಾಯಿಂಟ್ಸ್ ನಿಮಗೆ ಸಿಕ್ಕಿದವು. ಎಕ್ಸಾಮಿಗೆ ಮಾತ್ರ ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ಅರ್ಥ, ಓಕೆನಾ? ನೆಕ್ಸ್ಟ್ ಎಲ್ಲಿಗೆ ಬಂದೀವಿ ನಾವು? ಕಾರ್ಲೆಯಲ್ಲಿ ಚೈತ್ಯಾಲಯ ಕಟ್ಟಿದಾರ. ಇವರು ಬೌದ್ಧ ಧರ್ಮಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಟ್ಟಿದ್ರು ಅಂತ ಕೇಳಿದ್ವಿ. ಅವ್ರು ಕಟ್ಟಿದಂಥ ಸ್ತೂಪಗಳಾಗಿರ್ಬೋದು, ಚೈತ್ಯಾಲಯಗಳಾಗಿರ್ಬೋದು, ಆಮೇಲೆ ವಿಹಾರಗಳಾಗಿರ್ಬೋದು. ಸ್ತೂಪ ಅಂದ್ರೆ ಏನು? ಬೌದ್ಧ ಯಾತ್ರಿಗಳ ನಿರ್ವಾಣ ಪ್ರದೇಶ. ಬುದ್ಧನು ನಿರ್ವಾಣ ಹೊಂದಿದಾಗ ಅವನ ಮೇಲೆ ಕಟ್ಟಿದಂಥ ಒಂದು ಏನಪ್ಪ ಸ್ಮಾರಕ. ಇದನ್ನ ಸ್ತೂಪ ಅಂತ ಕರಿತೀವಿ ಅಂತ. ಇದು ಒಂದು ಪ್ರಾರ್ಥನಾ ಮಂದಿರ ಅಂತ. ಬೌದ್ಧರ ಚೈತ್ಯಾಲಯ ಅಂದ್ರೆ ಏನು? ಬೌದ್ಧರ ಪ್ರಾರ್ಥನಾ ಮಂದಿರ ಅಂತ ಕರಿತೀವಿ. ವಿಹಾರ ಅಂದ್ರೆ ಬೌದ್ಧರ ವಿಶ್ರಾಂತಿ ಸ್ಥಳ. ನೆನಪಿರ್ಬೇಕು, ನಾಳೆ ಕೇಳ್ತಾರ ಅಂತ. ಸ್ವಲ್ಪ ಕ್ವಶನ್ ಪೇಪರ್ ಕೇಳ್ಯಾರ. ಬಸದಿ ಎಂಬ ಪದ ಯಾವ ಧರ್ಮಕ್ಕೆ ಸಂಬಂಧಪಟ್ಟೈತೆ ಅಂತ, ಓಕೆನಾ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟೈತೆ. ಆ ರೀತಿ ಸ್ತೂಪ ಅಥವಾ ಚೈತ್ಯ ವಿಹಾರ ಎಂಬ ಸ್ಮಾರಕಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟತ್ತೆ ಅಂತ ಕೇಳಿದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಶಾತವಾಹನರು ಖರ್ಚು ವೆಚ್ಚಗಳು ಭರಿಸಿದ್ದರು ಮತ್ತು ಹಲವಾರು ಸ್ತೂಪಗಳು, ಹಲವಾರು ಚೈತ್ಯಾಲಯಗಳು, ಹಲವಾರು ವಿಹಾರಗಳು ಕಟ್ಟಿದ್ರು ಅಂತ. ಅದರಂತೆ ಒಂದು ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಕೂಡ ಒಂದು ಚೈತ್ಯಾಲಯ, ಸುಂದರವಾದ ಚೈತ್ಯಾಲಯ ಕಟ್ಟಿರ್ತಾರೆ. ಅದನ್ನ ಕಟ್ಟಿಸಿದ ಅಥವಾ ನಿರ್ಮಿಸಿದಂಥ ವ್ಯಕ್ತಿ ಭೂತಪಾಲ ಅಂತೇಳಿ ಒಂದು ಬುಕ್ಕಲ್ಲಿ ಇದೆ ಅಂತ, ಓಕೆನಾ? ಭೂತಪಾಲ ಎನ್ನುವ ವ್ಯಕ್ತಿ ಕಾರ್ಲೆ ಚೈತ್ಯಾಲಯವನ್ನು ಕಟ್ಟಿದ್ದ ಅಂತ, ಓಕೆನಾ? ಇಷ್ಟು ನೆನಪಿರಲಿ ನಿಮಗೆ ಚೈತ್ಯಾಲಯದ ಬಗ್ಗೆ ಅಂತ. ನಾಗಾರ್ಜುನ ಕೊಂಡದ ಸ್ತೂಪ ಒಂದು ಅಪರೂಪವಾದ ಕಲಾಕೃತಿ ಅಂತೇಳಿ ಅಧ್ಯಯನ ಮಾಡ್ತೀವಿ. ಎಲ್ಲಿ? ಮಹಾರಾಜ
ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನಾಗಾರ್ಜುನ ಕೊಂಡದ ಸ್ತೂಪ. ಈಗ ನಾಗಾರ್ಜುನ ಕೊಂಡದಲ್ಲಿ ಬುದ್ಧನು ಸರ್ಪದ ಮೇಲೆ ಕುಳಿತಂತೆ ಅಥವಾ ಸರ್ಪದ ಎಡೆಯ ಮೇಲೆ ಕುಳಿತಂತೆ ಚಿತ್ರಗಳು ಕಂಡು ಬಂದಾವ ಅಂತ. ಓಕೆನಾ? ಈ ರೀತಿ ಬುದ್ಧನ ಬಗ್ಗೆ ಅಥವಾ ಬೌದ್ಧ ಧರ್ಮದ ಬಗ್ಗೆ ವಿಶೇಷವಾಗಿ ಒಂದು ವಿಶೇಷ ಪ್ರೋತ್ಸಾಹ ರಾಜಾಶ್ರಯ ನೀಡಿದ್ರು ಶಾತವಾಹನರು ಅಂತೇಳಿ ನೋಡ್ತೀವಿ. ಓಕೆ, ಈ ಬುದ್ಧನ ವಿವಿಧಾಕಾರದ ಮೂರ್ತಿಗಳು ಅಂದರೆ ಮಲಗಿರುವಂಥ ಮೂರ್ತಿ ನಾವು ಎಲ್ಲಿ ನೋಡಿದರೆ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಥವಾ ಟೂರ್ ಆಗಿದಾಗ ಬರೀ ಬುದ್ಧನ ಕುಳಿತಿರುವ ಮೂರ್ತಿ, ಧ್ಯಾನಾಸಕ್ತನಾಗಿ ಕುಳಿತಿರುವ ಮೂರ್ತಿಯನ್ನು ಕಂಡಿರ್ತೀವಿ. ಆದರೆ ಬುದ್ಧನ ಮಲಗಿರುವ ಮೂರ್ತಿ ಮತ್ತು ನಿಂತಿರುವ ಮೂರ್ತಿ, ಇಂಥ ಮೂರ್ತಿಗಳನ್ನ ನಾವು ಎಲ್ಲಿ ಕಾಣಬಹುದು ಅಂದರೆ ಮಹಾರಾಷ್ಟ್ರದ ಅಜಂತ ಎಂಬ ಪ್ರದೇಶದಲ್ಲಿ ಅದು ಶಾತವಾಹನರು ಕೆತ್ತಿಸಿದಂಥ ಮೂರ್ತಿಗಳು ನಾವು ಕಾಣಬಹುದು. ಇನ್ನೊಂದು ಪ್ರದೇಶ ಬರ್ತಾ ಅಮರಾವತಿಯಲ್ಲಿ ಕೂಡ ನೀವು ಹೋದರೆ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಅಮರಾವತಿಯಲ್ಲಿ ಹೋದರೆ, ಅಮರಾವತಿಯಲ್ಲಿ ನೋಡಿದಂಥ ಮೂರ್ತಿಗಳು ಅಥವಾ ಅಲ್ಲಿ ಗೋಡೆ ಮೇಲೆ ಕೆತ್ತಿರ್ತಕ್ಕಂಥ ಬುದ್ಧನ ಅವಶೇಷಗಳು, ಬುದ್ಧನ ಮೂರ್ತಿಗಳು ಕಂಡ್ರೆ ಬುದ್ಧನ ಒಂದು ಜೀವನ ಶೈಲಿಯೇ ಒಂದು ಮುಂದೆ ಭಾಸವಾದಂತೆ ಕಾಣ್ತದಂತೆ. ಬುದ್ಧನ ಒಂದು ಬಾಲ್ಯದಿಂದ ಅವನ ನಿರ್ವಾಣವಂತನ ಅಲ್ಲಿವರೆಗೂ ಮೂರ್ತಿಗಳು ಕಂಡು ಬರ್ತಾವ, ಅಲ್ಲಿ ಬುದ್ಧನ ಒಂದು ಕೆತ್ತನೆಗಳು ಕಂಡು ಬರ್ತಾವ ಎಲ್ಲಿ? ಅಮರಾವತಿ ಎಂಬ ಪ್ರದೇಶದಲ್ಲಿ ಅಂತೇಳಿ ನೋಡ್ತೀವಿ ಅಂತ. ಕೊನೆಯದಾಗಿ ಅವರ ಬಂದರುಗಳು, ನಾನು ಮುಂದೆನೇ ಮೆನ್ಷನ್ ಮಾಡಬೇಕಾಗಿತ್ತು, ಕೊನೆಯದಾಗಿ ಮೆನ್ಷನ್ ಮಾಡೀನಿ. ಅವರ ಬಂದರು ಅಂದರೆ ಗೊತ್ತಲ್ಲ, ಹಡಗು ನಿಲ್ಲುವ ತಾಣ. ಈ ಬಂದರುಗಳು ವಿದೇಶಿ ವ್ಯಾಪಾರದ ಬಗ್ಗೆ, ವಿದೇಶಿ ವ್ಯಾಪಾರ, ಶಾತವಾಹನರು ವಿದೇಶಿ ವ್ಯಾಪಾರ ಮಾಡಲು ಕೆಲವೊಂದು ಬಂದರುಗಳನ್ನ ಆಯ್ಕೆ ಮಾಡಿರ್ತಾರೆ. ಅಂತ ಕೆಲವು ಮುಂತಾದ ಬಂದರುಗಳು ಇರ್ತಾವೆ. ಅದ್ರಾಗ ಇಂಪಾರ್ಟೆಂಟ್ ಬಂದರುಗಳು ಯಾವಪ್ಪ ಅಂದರೆ ಬರಿಗಜ, ಸೋಪಾರ, ಕಲ್ಯಾಣ, ಚಂಪಾವತಿ ಎಂಬ ಹಲವಾರು ಬಂದರುಗಳು ಕೂಡ ನಾಳೆ ಕ್ವಶನ್ ಕೇಳ್ಬೋದು. ಬರಿಗಜ ಅಥವಾ ಬ್ರೋಚ್ ಅಥವಾ ಸೋಪಾರ್ ಅಥವಾ ಕಲ್ಯಾಣ ಅಥವಾ ಚಂಪಾವತಿ ಎಂಬ ಬಂದರುಗಳು ಯಾರ ಆಸ್ಥಾನದಲ್ಲಿ ಪ್ರಚಲಿತದಲ್ಲಿದ್ದವು ಅಂತ ಕೇಳಿದ್ರೆ ಶಾತವಾಹನರ ಮನೆತನದಲ್ಲಿ ಪ್ರಚಲಿತದಲ್ಲಿದ್ದವು ಅಂತ ಬರೀಬೇಕಾಗತ್ತೆ. ಎಷ್ಟು ಶಾತವಾಹನರ ಬಗ್ಗೆ ನಾನು ತಿಳಿಸಿದ್ದೀನಿ ನಿಮಗೆ. ಈ ಶಾತವಾಹನ ಮನೆತನ ಒಳ್ಳೆ ರೀತಿಯಾದ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದರ ನಂತರ ಕರ್ನಾಟಕ ಇತಿಹಾಸದ ಎರಡನೇ ಮನೆತನ ಎಂದೆನಿಸಿಕೊಳ್ಳುವ, ಕರ್ನಾಟಕವನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡಿದಂಥ, ಸಂಪೂರ್ಣವಾಗಿ ಒಂದೇ ಕ್ಷೇತ್ರವಾಗಿ ಒಂದುಗೂಡಿಸಿಕೊಂಡು ಆಳಿದಂಥ ಮನೆತನ ಕದಂಬ ಮನೆತನ. ಒಂದು ಒಳ್ಳೆಯ ಮನೆತನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೇಳ್ತೀನಿ ಅಂತ ಇಲ್ಲಿಗೆ ಶಾತವಾಹನ ಮನೆತನ ಅಥವಾ ನನ್ನ ಕ್ಲಾಸ್ ಮುಕ್ತಾಯ ಮಾಡ್ತೀನಿ ಅಂತೇಳಿ, ಕೊನೆಯದಾಗಿ ಈ ಫೌಂಡೇಶನ್ ಕಡೆಯಿಂದ ಎಲ್ಲ ಕ್ಲಾಸ್ಗಳು ನಡೀತವೆ. ನನ್ನ ಕ್ಲಾಸ್ ಕರ್ನಾಟಕ ಇತಿಹಾಸ ಪೂರ್ತಿ ಈ ಫೌಂಡೇಶನ್ ಕಡೆಯಿಂದ ನಡೀತಿದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಕ್ಲಾಸ್ ಮುಗ್ತೀನಿ ಅಂತ ಎಲ್ಲರಿಗೂ ಧನ್ಯವಾದಗಳು.